ತಿರುಗಿಸೋದನ್ನ. ಮತ್ತಾಯ 6ನೇ ಅಧ್ಯಾಯದಲ್ಲಿ 21ನೇ ವಚನ. ಹೋದ್ರೆ ಬೇಗ. ನಿನ್ನ ಗಂಟು ಎಲ್ಲಿ ಇರ್ತದೋ ನಿನ್ನ ಮನಸ್ಸು ಅಲ್ಲೇ ಇರ್ತದೆ. ಅಲ್ಲೆಲೂಯ, ಅಲ್ಲೆಲೂಯ. ಪ್ರತಿಯೊಬ್ಬೊಬ್ಬರ ಗಂಟು ಹೆಂಗಿರ್ತದೆ ಅಂದ್ರೆ, ಒಬ್ರಿಗೆ ಕೆಲಸ ಆಗಿರ್ತದೆ, ಇನ್ನೊಬ್ರಿಗೆ ಮನೆ ಆಗಿರ್ತದೆ, ಇನ್ನೊಬ್ರಿಗೆ ಕುಟುಂಬ ಆಗಿರ್ತದೆ, ಇನ್ನೊಬ್ರಿಗೆ ಸ್ನೇಹಿತರಾಗಿರ್ತಾರೆ, ಇನ್ನೊಬ್ರಿಗೆ ತಂದೆ ತಾಯಿ ಬಂಧು ಬಳಗ ಆಗಿರ್ತಾರೆ, ಇನ್ನೊಬ್ರಿಗೆ ಹಣಕಾಸು ಆಗಿರ್ತದೆ, ಇನ್ನೊಬ್ರಿಗೆ ಲೋಕದ ವಸ್ತುಗಳಾಗಿರ್ತದೆ, ಇನ್ನೊಬ್ರಿಗೆ ಶಾರೀರಿಕ ಇಚ್ಛೆಗಳನ್ನ ಪೂರೈಸೋದಕ್ಕಾಗಿರ್ತದೆ. ಅವರ ಮನಸ್ಸೆಲ್ಲ ಅದೇ ಆಗಿರ್ತದೆ. ಅಲ್ಲೆಲೂಯ. ನನ್ನ ನೋಡಿ, ವಾಕ್ಯ ಓದಿದಾರಲ್ಲ, ನನ್ ನೋಡ್ರಿ, ವಾಕ್ಯಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಬಹಳ ಇಂಪಾರ್ಟೆಂಟ್. ಅಂದ್ರೆ ಈ ವರ್ಷದ ಕೊನೆಯ ಒಂದು ವಾಕ್ಯವಾಗಿದೆ. ನಿಮ್ಮನ್ನ ಸಿದ್ಧ ಮಾಡಿಕೊಳ್ಳಲಿಕ್ಕೆ ಬೇಕಾದಂತ ಅವಕಾಶವನ್ನ ದೇವರಿತ್ತು ಮಾಡಿಕೊಡ್ತಾನೆ. ನಿಮ್ಮನ್ನ ನೀವು ಸ್ಥಿರಪಡಿಸ್ಕೊಳ್ರಿ, ನಿಮ್ಮನ್ನ ನೀವು ಸರಿ ಮಾಡಿಕೊಳ್ರಿ. ನಿನ್ನ ದೇವರು ನಿನ್ನ ಜೀವಿತದ ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕಿದ್ದಾರೆ. ಓಕೆ, ಈಗ 19ನೇ ವಾಕ್ಯದಿಂದ ಓದ್ಕೊಂಡು ಬರೋಣ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಅಲ್ಲಿ ನೀವು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳೋದಾದ್ರೆ ಅಲ್ಲಿ ಏನ್ ನಡೀತದೆ ಅಂದ್ರೆ, ಅಲ್ಲಿ ಕಿಲುಬು ಆಗುತ್ತದೆ, ಮತ್ತೆ ನುಸಿ ಹಿಡಿತದೆ, ಅದು ಕೆಟ್ಟು ಹೋಗ್ಬಿಡ್ತದೆ. ಕದಿಯುವರು ಅಂದ್ರೆ ನೀವೇನ್ ಗಟ್ ಮಾಡಿ ಇಟ್ಕೊಂತೀರೋ ಸೈತಾನನ ಕದ್ಕೊಂಡು ಹೋಗ್ತಾನೆ. ಇಲ್ಲಿ ಮನುಷ್ಯ ಬಂದು ಕಳ್ತನ ಮಾಡೋದಕ್ಕಿಂತ ಸೆಕೆಂಡ್ರಿ ಸೈತಾನನೇ ಬಂದು ಅದನ್ನ ಕದ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲೆಲೂಯ, ಅಲ್ಲೆಲೂಯ. ಸೈತಾನನು ಪರಲೋಕಕ್ಕೆ ಹೋಗಿ ನಿಮ್ಮ ಆಸ್ತಿನ, ನಿಮ್ಮ ಅಂತಸ್ತನ್ನ ನೀವೇನ್ ಕುಡಿಕಿದ್ರು ಅದನ್ನ ತಕೊಂಡು ಹೋಗಕ್ ಆಗಲ್ಲ. ಆಗತ್ರ ನಿನ್ನ ಪರಲೋಕದಲ್ಲಿ ಕುಡಿತಾ ಇದೆಯಲ್ಲ, ಭೂಲೋಕದಲ್ಲಿ ಕುಡಿತಾ ಇದೆಯಾ? ನಿನ್ನ ಗಂಟು ಎಲ್ಲಿರ್ತದೋ, ನಿನ್ನ ಒಂದು ಮನಸ್ಸು ನಿನ್ನ ಗಂಟು ಎಲ್ಲಿರುತ್ತೋ ನಿನ್ನ ಮನಸ್ಸು ಅಲ್ಲೇ ಇರ್ತದೆ. ಅದಕ್ಕೆ ದೇವರು ಒಂದು ಬಿಡಿಸಿ ವಾಕ್ಯ ಹೇಳ್ತಾ ಇದ್ದಾರೆ. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗೋದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊಡುವುದಾಗಲಿ ಇಲ್ಲ, ಕದಿಯುವುದು ಇಲ್ಲ. ನಿನ್ನ ಗಂಟೆಲ್ಲಿರ್ತದೋ ನಿನ್ನ ಮನಸ್ಸು ಸಹ ಅಲ್ಲೇ ಇರ್ತದೆ. ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡಿ ನೋಡ್ರಿ. ಈಗ ನಿನ್ನ ಮನಸ್ಸು ತುಂಬಾ ಅಂದ್ರೆ ನಿನ್ನ ಗಂಟು, ನಿನ್ನ ಆಸ್ತಿ ಬೇರೆ ಮನೆನೇ ಆಗಿದ್ರೆ, ಬೇರೆ ಕೆಲಸನೇ ಆಗಿದ್ರೆ, ಬೇರೆ ನಿನ್ನ ಕುಟುಂಬದಲ್ಲಿ ಯಾರೇ ಒಂದು ಇದಾಗಿದ್ರೆ, ನಿನ್ನ ಜೀವಿತದಲ್ಲಿ ಯಾವಾಗಲೂ ಅದೇ ಮೈಂಡ್ ಇರ್ತದೆ. ನಿಮ್ಮ ಮನೆಯಲ್ಲಿ ಒಂದು 5 ಲಕ್ಷನ 1 ಲಕ್ಷ ದುಡ್ಡಿಟ್ಟು ಬಂದಿರ್ತೀರ. ದುಡ್ಡಿಟ್ಟು ಬಂದಿರ್ಬೇಕಾದಾಗ ನಿಮ್ಮ ಮನಸ್ಸೆಲ್ಲ ಏನ್ ಮಾಡ್ತದೆ? ಆ 1 ಲಕ್ಷದ ಮೇಲೆ ಇರ್ತದೆ. ಇಲ್ಲಿ ಪ್ರಾರ್ಥನೆ ಕೂತಿದ್ರು ಸಹ 1 ಲಕ್ಷದ ಮೇಲೆ ಇರ್ತದೆ ಗಮನ. ಅಯ್ಯೋ, ಯಾರು ಎತ್ಕೊಂಡ್ಬಿಡ್ತಾರೇನೋ, ಅಯ್ಯೋ ಅಲ್ಲೇ ಇಟ್ಟಿಗೆ ಕರೆಕ್ಟ್ ಆಗಿದ್ದು ಲಾಕ್ ಮಾಡಿದೀನಿ ನಾನು. ನಿಮ್ಮ ಮನಸ್ಸೇನಾಗ್ತದೆ? ಅದ್ರ ಮೇಲೆ ಇರ್ತದೆ. ಅಂದರೆ ನಿನ್ನ ಮನಸ್ಸೆಲ್ಲ, ನಿನ್ನ ಗಂಟು ಏನಾಗಿದೆ? ಯೇಸು ಕ್ರಿಸ್ತನಾಗಿದ್ದಾನ, ಇಲ್ಲ ಒಂದು ಸೈತಾನನಾಗಿದ್ದಾನ, ಇಲ್ಲ ಭೂಮಿ ಆಗಿದ್ಯಾ, ಭೂಲೋಕದಲ್ಲಿರುವಂತ ವಸ್ತುಗಳಾಗಿದ್ಯಾ, ಇಲ್ಲ ಅಂದ್ರೆ ಪರಲೋಕದ ಕಾರ್ಯಗಳಾಗಿದ್ಯಾ? ಯೋಚನೆ ಮಾಡಿ ನೋಡ್ರಿ. ನಿಮ್ಮ ಜೀವಿತದಲ್ಲಿ ನಿಮ್ಮ ಗಂಟು ಯಾವುದು ಎಂಬುದಾಗಿ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸಿರ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಗಂಟನ್ನ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ನಿಮ್ಮ ಜೀವಿತವನ್ನ ಯೋಚನೆ ಮಾಡಿ ನೋಡ್ರಿ. ಹಲ್ಲೆಲೂಯ. ನಿಮ್ಮ ಗಂಟು ಯಾವುದು? ನಿಮ್ಮ ಆಸ್ತಿ ಯಾವುದು? ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ನೀನು ಯಾವಾಗ ಭೂಲೋಕದಲ್ಲಿ ಗಂಟು ಮಾಡ್ಲಿಕ್ಕೆ ನೀನು ಪ್ರಯತ್ನ ಮಾಡ್ತೀವೋ ನಿನ್ನ ಮನಸ್ಸು ಭೂಲೋಕದೇ ಆಗಿರ್ತದೆ. ನೀನು ಯಾವಾಗ ಪರಲೋಕ ರಾಜ್ಯಕ್ಕಾಗಿ ನಾನು ಏನಾದ್ರೂ ಮಾಡ್ಬೇಕು ಎಂಬುದಾಗಿ ನೀನ್ ತೀರ್ಮಾನ ಮಾಡ್ತೀಯೋ ನಿನ್ನ ಗಂಟು ಪರಲೋಕ ಆಗಿರೋದಾದ್ರೆ ಪರಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನೇ ನೀನ್ ಮಾಡ್ತಾ ಇರ್ತೀಯ. ಹಲ್ಲೆಲೂಯ. ನೋಡ್ರಿ, ಮುಂದಿನ ವಾಕ್ಯ ಇನ್ನು ಎಷ್ಟು ಸ್ಪಷ್ಟವಾಗಿ ಇರ್ತದೆ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರ್ತದೆ. ಕತ್ತಲಾಗಿರುವುದು ಹಾಗಾದರೆ ಹಲ್ಲೆಲೂಯ.
ಯೇಸು ಕ್ರಿಸ್ತನು ಕೊಟ್ಟಂತ ನೋಡ್ರಿ, ಇಲ್ಲಿ ಕಣ್ಣಿನ ಕೃತ ಮಾತಾಡ್ತಾ ಇದೆ. ಈಗ ಕಣ್ಣು ಬಂದು ಎಷ್ಟೋ ಏನೋ ಒಂದು ವ್ಯಭಿಚಾರದ ಕಣ್ಣುಗಳು, ಆ ಕಣ್ಣು ಈ ಕಣ್ಣು ಅಂತ ಅದಲ್ಲ. ಈಗ ಕಣ್ಣು ಏನ್ ನೋಡ್ತದೆ? ಲೋಕನ ನೋಡ್ತದೆ. ಅಯ್ಯೋ ಇವ್ರು ಹಿಂಗ್ ಚೆನ್ನಾಗಿದ್ದಾರೆ, ನಾನೊಂದ್ ಚೆನ್ನಾಗಿರ್ಬೇಕಲ್ಲ. ಅಯ್ಯೋ ಇವ್ರು ಹಿಂಗ ಇದಾರೆ, ಅಂತ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಯ್ಯೋ ಇವ್ರು ಹಣಕಾಸಲ್ಲಿ ಚೆನ್ನಾಗಿದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಇವ್ರು ಹಿಂಗಿದ್ದಾರೆ ಹಂಗಿದ್ದಾರೆ, ಇವ್ರ ರೀತಿ ನಾವು ಇರ್ಬೇಕಲ್ಲ. ನಿಮ್ಮ ಕಣ್ಣು ಎಲ್ಲಿ ಬರ್ತೈತೆ? ಲೋಕದ ಗಂಟಿನ ಮೇಲೆ ಬರ್ತೈತೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ನಿನಗೆ ಇರುವುದರಲ್ಲೇ ತೃಪ್ತಿಯಾಗಿರುವಂತ ದೇವ್ರ ವಾಕ್ಯ ಹೇಳ್ತದೆ. ನಿನ್ನ ಜೀವಿತದಲ್ಲಿ ನಿನ್ನ ಕಣ್ಣು ಯಾವಾಗ ಆ ಬೆಳಕಾಗಿರುವಂತ ಕಣ್ಣು ಲೋಕದ ಇಚ್ಛೆಗಳ ಮೇಲೆ, ಲೋಕದ ಆಸೆಗಳ ಮೇಲೆ, ಲೋಕದ ಭೋಗಗಳ ಮೇಲೆ, ಲೋಕದ ಐಶ್ವರ್ಯಗಳ ಮೇಲೆ ಯಾವಾಗ ಆ ಕಣ್ಣು ಬೀಳ್ತದೋ, ಆ ಕಣ್ಣು ಅದಕ್ಕೆ ಒಂದು ಸಮಯವನ್ನ ಕೊಡ್ತದೋ, ಆಗ ಆ ಕಣ್ಣು ಕತ್ತಲಾಗಿ ಮಾರ್ಪಡ್ತದೆ. ಹಲ್ಲೆಲೂಯಾ. ಕಣ್ಣು ಒಬ್ಬನಿಗೆ ಯೋಚನೆ ಮಾಡ್ರಿ, ನಿಮಗೆ ಈಗ ಕಣ್ಣು ಈಗ ಕಾಣ್ತಾ ಇದೆ. ಈಗ ನಾನು ನೋಡ್ತಾ ಇದ್ದೀರಾ, ಡೆಕೋರೇಷನ್ ಈ ಫ್ಯಾನ್ ಎಲ್ಲ ನೋಡ್ತಾ ಇದ್ದೀರಾ. ಒಂದು ಸಾರಿ ಕಣ್ಣು ಮುಚ್ಚಿ ನೋಡ್ರಿ. ಕ್ಲೋಸ್ ಯುವರ್ ಐಸ್. ಕಣ್ಣನ್ನು ಮುಚ್ಚ್ರಿ ಅಂದೆ ನಾನು. ಏನಾರ ಕಾಣ್ತಾ ಇದೆಯಾ ನಿಮ್ಮ ಜೀವಿತದಲ್ಲಿ? ಈಗ ಕಂಡ್ಬಿಡ್ರಿ, ನಿಮ್ಮ ಜೀವಿತದಲ್ಲಿ ಯಾವಾಗ ಲೋಕದ ಇಚ್ಛೆಗಳ ಮೇಲೆ ನಿಮ್ಮ ಕಣ್ಣುಗಳು ಹೋಗ್ತದೋ, ನಿಮ್ಮ ಗಂಟು ನಿಮ್ಮ ಲೋಕದ ಇಚ್ಛೆಗಳಾಗಿ ಮಾರ್ಪಡ್ತದೋ, ಪರಲೋಕದ ವಿಷಯಗಳು, ಪರಲೋಕದ ಕಾರ್ಯಗಳಿಗೆ ನೀವೆಂದಿಗೂ ನೀವು ಕೆಲಸ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ನಿನ್ನ ಗಂಟು ಎಲ್ಲಿರ್ತದೋ ನಿನ್ನ ಮನಸ್ಸು ಅಲ್ಲೇ ಇರ್ತದೆ. ನಿನ್ನ ಮನಸ್ಸು ಸರಿಯಾಗಿದ್ರೇನೆ ನೀನ್ ಕರೆಕ್ಟ್ ಆಗಿರೋದು. ಎಷ್ಟೋ ಜನ ಕೇಳ್ತಾರೆ, ಯಾಕೆ ಹಿಂಗಿದ್ಯಾ, ಸಪ್ಪಗಿದ್ಯಲ್ಲ? ಯಾಕೋ ನನ್ನ ಮನಸ್ಥಿತಿನೇ ಸರಿ ಇಲ್ಲ, ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಅನ್ನುವಂತ ಯೋಚನೆ, ಒಂದು ಮಾತುಗಳು ಹೊರಗೆ ಬರ್ತದೆ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತದಲ್ಲಿ ನೀನು ನಿನ್ನ ಕಣ್ಣುಗಳು ನೆಟ್ಟಾಗಿರುವುದಾದ್ರೆ, ಅಂದ್ರೆ ಒಳ್ಳೆದನ, ಒಬ್ರು ಆಶೀರ್ವಾದ ಆಗ್ತಾ ಇದ್ದಾರ, ಒಬ್ರು ಚೆನ್ನಾಗಿದ್ದಾರ, ಅದನ್ನ ನೋಡಿ ನಾವು ಯಾಕೆ ಆಸೆ ಪಡ್ಬೇಕು? ಈಗ ಅವ್ರು ಈಗೇನಾದ್ರು ಒಬ್ರಿಗೆ ಏನಾದ್ರು ಕೊಡ್ಬೇಕಾದಾಗ, ಇವ್ರನ್ನ ಅವರು ಕೊಡ್ತಾವ್ರಲ್ಲ, ನಮ್ಗೆ ಇವ್ರಿಗೆ ಯಾಕೆ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಕಣ್ಣುಗಳು ಯಾವಾಗ ಒಂದು ಪಾಪದ ಒಂದು ದೃಶ್ಯಗಳನ್ನ ನೋಡ್ತದೋ, ಯಾವಾಗ ಹೊಟ್ಟೆ ಕಿಚ್ಚಿ ಬರ್ತದೋ, ಕಣ್ಣಿಂದ ನೋಡೇ ತಾನೇ ಹೊಟ್ಟೆ ಕಿಚ್ಚಿ ಬರೋದು, ಕಣ್ಣಿಂದ ನೋಡೇ ತಾನೇ ಏನಾರು ಆಸೆಗಳು ಉತ್ಪತ್ತಿ ಆಗೋದು. ಕಣ್ಣೇ ಇಲ್ಲ ಅಂತಂದ್ರೆ ಏನ್ ನೋಡ್ತೀರಾ? ಏನ್ ನೋಡಿ ನಿಮ್ಮ ಒಳಗಡೆ ಆಸೆ ಬರ್ತದೆ? ಕಣ್ಣಿಲ್ದವನಿಗೆ ಕಣ್ಣಿದ್ರೆ ಸಾಕು, 3 ಹೊತ್ತು ಊಟ ಸಿಕ್ಕಿದ್ರೆ ಸಾಕು ಅಂತ ಆಸೆ ಇರ್ತದೆ. ಕಣ್ಣಿಲ್ದಲೆ ಇರೋನ್ಗೆ, ಕಣ್ಣಿರೋನ್ಗೆ ಏನೆಲ್ಲಾ ನೋಡ್ತೀವೋ. ಒಬ್ಬರಿಗೆ ನಡ್ಕೊಂಡು ಹೋಗ್ತಾ ಇದ್ರೆ, ಅಯ್ಯೋ ಸೈಕಲ್ ಇದ್ರೆ ಚೆನ್ನಾಗಿರ್ತಾ ಇತ್ತು, ಸೈಕಲ್ ಇರೋನ್ಗೆ ಬೈಕ್ ಇದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಬೈಕ್ ಇರೋನ್ಗೆ ಕಾರ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಕಾರ್ ಇರೋನ್ಗೆ ಇನ್ನೇನ್ ಅನ್ಬೇಕು? ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಕಣ್ಣು ಪಾಪ ಇಚ್ಛೆಗಳಿಗೆ ಒಳಪಡ್ತಾ ಇದೆಯೋ ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ನಿಮ್ಮ ಕಣ್ಣುಗಳು ಯಾವುದನ್ನ ಆಸೆ ಪಡ್ತಾ ಇದೆ? ನಿಮ್ಮ ದೇಹದ ಇಚ್ಛೆಗಳನ್ನ, ನಿನ್ನ ದೇಹದ ಆಸೆ ಭೋಗಗಳನ್ನ, ನಿಮಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ಲಿಕ್ಕೆ ಕಣ್ಣುಗಳು ಯಾವಾಗ ನೀನ್ ತೊರೆ ಪಡ್ತದೋ, ನಿನ್ನ ಗಂಟು ನಿನ್ನ ಇಚ್ಛೆಗಳಾಗಿರೋದಾದ್ರೆ, ದೇವ್ರ ವಾಕ್ಯ ಇರ್ತದೆ, ನಿನ್ನ ಮನಸ್ಸು ಅಲ್ಲೇ ಇರ್ತದೆ, ದೇವರಲ್ಲಿರಲ್ಲ. ನಿನ್ನ ಜೀವಿತದಲ್ಲಿ ಅದನ್ನ ನೀನು ಅರ್ಥ ಮಾಡ್ಕೋಬೇಕಾಗ್ತದೆ. ಮುಂದಿನ ವಾಕ್ಯ ನೋಡ್ರಿ, ಇನ್ನು ಹೇಳ್ತದೆ ಮುಂದಿನ ವಾಕ್ಯದಲ್ಲಿ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರರು, ಅವರು ಒಬ್ಬನನ್ನ ದ್ವೇಷಿಸಿ ಮತ್ತೊಬ್ಬನನ್ನ ಪ್ರೀತಿಸ್ತಾನೆ, ಇಲ್ಲವೇ ಒಬ್ಬನನ್ನು ಬಹಳ ಹೊಂದಿಕೊಂಡು ಮತ್ತೊಬ್ಬನನ್ನ ದಾಸನಾದ್ರೆ ಕೇವಲವಾಗಿ ನೋಡ್ತಾನೆ. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಿರಿ. ಪಕ್ಕದಲ್ಲಿರೋ ಹೇಳ್ರಿ, ದೇವರನ್ನು ಧನವನ್ನು ಎರಡನ್ನು ಸಹ ಒಂದೇ ಸಾರಿ ಸೇವಿಸಕ್ಕಾಗಲ್ಲ ಅಂತ. ಅಲ್ಲೇ ಪಾಪ ಇವ್ರು ಕೊಡ್ರಿ, ಇಬ್ರದ ಇಲ್ಲಿ ಮುಂದೆ ಇರೋರು ನಟರಾಜ್ ಬ್ರದರ್ ಕೊಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇತ್ತು ನೋಡ್ರಿ, ಇಬ್ರು ಯಜಮಾನರು, ಭೂಲೋಕದಲ್ಲಿರುವ ಸೈತಾನನ ಒಬ್ಬ ಯಜಮಾನ, ಪರಲೋಕದಲ್ಲಿರುವಂತ ಯೇಸು ಕ್ರಿಸ್ತನ ಒಬ್ಬ ಯಜಮಾನ. ಈ ಇಬ್ರು ಯಜಮಾನರಿಗೆ ಇಬ್ರಿಗೂ ಸಹ ನೀವು ಸೇವೆ ಮಾಡ್ಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ ನೋಡ್ರಿ. ಹಲ್ಲೆಲೂಯಾ. ಮಾಡ್ತೇನೆ, ನಾನು ಇಬ್ರಿಗೂ ಮಾಡ್ತೀನಿ. ಈಗ ಇವನ್ಗೂ ತಲೆನೋವು ಬರ್ತದೆ, ಇವ್ಗೂ ತಲೆ ಬರ್ತದೆ, ಅವಾಗೇನು ಹಿಂಗಿಂಗ್ ಹೋಲಿಸ್ತೀರಾ? ಯಾವ ಎರಡು ಬೇಡಲ್ಲಿ ಇವ್ ತಲೆನ ಹೆಂಗಿದ್ ಮಾಡಿ ಇವ್ ತಲೆನ ಹಿಂಗ್ ಮಾಡಕ್ ಆಗುತ್ತಾ? ಇವ್ರ ವಾಕ್ಯಲ್ಲಿ ಹೇಳ್ತಾ ಇದೆ,
ಇಬ್ರು ಯಜಮಾನನಿಗೆ ಸೇವೆ ಮಾಡಕ್ಕಾಗಲ್ಲ. ನಿನ್ನ ಜೀವಿತದಲ್ಲಿ ಸೈತಾನನಿಗೂ ದೇವರಿಗೂ ಇಬ್ಬರನ್ನು ಹೊಂದಿಕೊಂಡು ನಡೆಯೋದಿಕ್ಕಾಗಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದ್ದೆ, ಒಬ್ಬನನ್ನ ತಾತ್ಸಾರ ಮಾಡೋದು, ಇನ್ನೊಬ್ಬನ ಹೊಂದ್ಕೊಳ್ಳೋದು. ನೀವ್ ಯಾರನ್ನ ಹೊಂದ್ಕೊಂಡು ನಡೀತಾ ಇದ್ದೀರಾ? ಬಹಳವಾಗಿ ಹತ್ರವಾಗಿ ಇಟ್ಕೊಂಡು ನಡೀತಾ ಇದ್ದೀರಾ? ಯೋಚನೆ ಮಾಡಿ ನೋಡ್ರಿ, ಯಾರನ್ನ? ಯೇಸು ಸ್ವಾಮಿನ, ಸೈತಾನ? ಈಗ ಯೇಸು ಸ್ವಾಮಿ ಅಂತ ಅನ್ಬೋದು, ಹಾಗಾದ್ರೆ ಯೇಸು ಸ್ವಾಮಿಗೆ ಇಷ್ಟುಗಳ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ ನೋಡ್ರಿ. ಮಾಡ್ತಿಲ್ಲ ಅಂದ್ರೆ ಅರ್ಥ ಏನು ಗೊತ್ತಾ? ಸೈತಾನನ ಒತ್ತುಕೊಂಡು ನಡೀತಾ ಇದ್ದೀರಾ. ದೇವ್ರನ್ನ ಅವಾಗ ಬಂದು ಟೆಸ್ಟ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀರಾ. ಅಲ್ಲೇಲೂಯ, ಅರ್ಥ ಮಾಡಿದ? ಅಲ್ಲೇಲೂಯ, ಅಲ್ಲೇಲೂಯ. ನೀನ್ ಯಾವಾಗ ಈ ಎರಡನ್ನು ಒಂದು ರೀತಿಯಲ್ಲಿ ಮಾಡಕ್ಕಾಗಲ್ಲ. ಈಗ ಪ್ರಾರ್ಥನೆಗೆ ಕೊಡುವಂತ ಸಮಯನ, ಬೈಬಲ್ ಓದೋದಿಕ್ಕೆ ಕೊಡುವಂತ ಸಮಯನ ನೀನು ಯಾವಾಗ ಲೋಕದ ಕಾರ್ಯಗಳಿಗೆ ಕೊಡ್ತಾ ಇದೆಯೋ ಅದ್ರ ಅರ್ಥ ಏನ್ ಬಂತು? ಈಗ ಮುಂಜಾನೆ ಎದ್ದೇಳ್ತೀಯ, ಮುಂಜಾನೆ ಎದ್ದಾಗ ಈಗ ಯೋಚನೆ ಮಾಡ್ರಿ, ಕೆಲ್ಸದ ಹೋಗೋರು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಬೆಳಿಗ್ಗೆ 5 ಗಂಟೆಗೆ ಆಫೀಸ್ ಹತ್ರ ಹೋಗ್ಬಿಡ್ಬೇಕು ನೀನು ಅಂತ ಕಂಡೀಷನ್ ಆಗಿ ಹೇಳಿರ್ತಾರೆ. ನೀವ್ ಎಷ್ಟು ಗಂಟೆಗೆ ಹೋಗ್ತೀರಾ? 6:15 ಹೋಗ್ತೀರಾ? 7 ಗಂಟೆಗೆ ಹೋಗ್ತೀರಾ? 6:10 ಹೋಗ್ತೀರಾ? 6:15 ಹೋಗ್ತೀರಾ? ಎಷ್ಟು ಗಂಟೆಗೆ ಹೋಗ್ತೀರಾ? ಯಾವ ಒಬ್ರಿಗಿಬ್ರು ಅಲ್ಲ, ಎಲ್ಲಾರು ಹೇಳ್ಬೇಕು. ಎಷ್ಟು ಜನ? ಎಷ್ಟು ಗಂಟೆಗೆ ಹೋಗ್ತೀರಾ? 5 ಗಂಟೆ ಶಾರ್ಪ್ ಆಗಿ ಹೋಗ್ತೀರಾ? ಅಂದ್ರೆ ಅದೇ ದೇವರು ಹೇಳ್ತಾರೆ, 5 ಗಂಟೆ ಜಾವದಲ್ಲಿ ಎದ್ದು ನನ್ನ ಸಮ್ಮುಖದಲ್ಲಿ ನೀನ್ ಕುತ್ಕೋ, ನಾನ್ ನಿನ್ನೊಟ್ಟಿಗೆ ದರ್ಶನ ಕೊಡ್ತೀನಿ ಎಂಬುದಾಗಿ ದೇವರು ಹೇಳಿರ್ತಾರೆ. ದೇವ್ರ ಯಾರ ಮುಖಾಂತರ ಹೇಳಿರ್ತಾರೆ? ನಿಮ್ಗೆ ಡೈರೆಕ್ಟ್ ಆಗಿ ಬಂದು ಹೇಳಲ್ಲ, ಪಾಸ್ಟರ್ ಮುಖಾಂತರ ಹೇಳಿರ್ತಾರೆ. ಈಗ ಪಾಸ್ಟರ್, ಈಗ ಮನುಷ್ಯನೇ ಅಲ್ಲಿ ಓನರ್ ಇರೋದು, ಇಲ್ಲೂ ಮನುಷ್ಯನೇ ದೇವರು ಮಾತಾಡ್ತಾ ಇರೋದು. ಈ ಮನುಷ್ಯನ ಮೂಲಕವಾಗಿ ದೇವ್ರು ಮಾತಾಡ್ತಾರೆ. ನೀನ್ ಇವತ್ತು 5 ಗಂಟೆಗೆ ದೇವ್ರ ಸಮ್ಮುಖದಲ್ಲಿ ಎದ್ದು ಕೂತ್ಕೊಳ್ರಿ, ದೇವ್ರು ನಿಮ್ಗೆ ದರ್ಶನ ಕೊಡ್ತಾರೆ ಅಂತ ನಾನು ಹೇಳಿರ್ತೀನಿ. ಅದೇ ಓನರ್ ಏನ್ ಮಾಡಿರ್ತಾನೆ, ಈ 5 ಗಂಟೆ ಜಾವದಲ್ಲಿ ಕರೆಕ್ಟ್ ಆಗಿ ನೀವು ಆಫೀಸ್ ಹತ್ರ ಇರ್ಬೇಕು ಅಂತ ಅವ್ರು ಕಂಡೀಷನ್ ಹಾಕಿ ಹೇಳಿರ್ತಾರೆ. ನೀವೆರಡನ್ನ ಯಾವ್ದು ಮಾಡ್ತೀರಾ? ದೇವ್ರು ಬೇಕಾದ್ರೆ ಎಕ್ಸ್ಕ್ಯೂಸ್ ಮಾಡ್ಕೊಬಹುದು, ದೇವ್ರಿಗೆ ಬೇಕಾದ್ರೆ ಏನೋ ಪರವಾಗಿಲ್ಲ ಅರ್ಥ ಮಾಡ್ಕೊಂತಾರೆ. ನಾನು ಓನರ್ ಹೋಗ್ಲಿಲ್ಲ ಅಂತಂದ್ರೆ ಓನರ್ ನನಗೆ ಅಲ್ಲೇಲೂಯ, ಅಲ್ಲೇಲೂಯ. ಅಂದ್ರೆ ಈಗ ಇಬ್ರಲ್ಲಿ ಯಾರನ್ನ ಓದ್ಕೊಂತ ಇದೀಯಾ? ಯಾರನ್ನ 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 ಹೇಳ್ರಿ. ನಾನು ಯಾರೋ ಒಬ್ರಿಗಿಬ್ರು ಹೇಳಿದ್ರೆ ನಾನು ಮುಂದಕ್ಕೆ ಹೋಗಲ್ಲ, ನಾನು ಹೇಳೋವರೆಗೂ ನಾನು ಬಿಡಲ್ಲ. ನಾನು ಯಾರನ್ನ ಯಾರನ್ನ ಅಲ್ಲಿವರೆಗೆ ನೀವು ಸೇವೆ ಮಾಡಕ್ ಆಗಲ್ಲ. ಇಬ್ಬರ ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಆಗಲ್ಲ. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಕ್ಕೂ ಆಗಲ್ಲ. ಒಂದು ಧನವನ್ನು ಅಂದ್ರೆ ಧನ ಅಂತಂದ್ರೇನು? ಹಣವನ್ನು ಸೇವಿಸ್ಬೇಕು, ಇಲ್ಲ ಅಂತಂದ್ರೆ ದೇವರನ್ನು ಸೇವಿಸ್ಬೇಕು. ಎರಡರಲ್ಲೊಂದು ಮಾಡ್ಬೇಕು. ಎರಡನ್ನೂ ಮಾಡ್ತೀನಿ ಫಸ್ಟ್, ನನಗ ಶಕ್ತಿ ಇದೆ, ಮಾಡ್ತೀರ ಮಾಡ್ತೀರ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನೀನಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನೀನ್ ಯಾವಾಗ ಲೋಕದ ಕಾರ್ಯಗಳನ್ನ ನೀನು ಒದ್ದುಕೊಳ್ತೀರೋ ಲೋಕದಿಂದ ಬರುವಂತದ್ದು ಬರೀ ನಾಶನ. ನೋಡ್ರಿ, ಅದು ವಾಕ್ಯನ ನಾವು ಓದ್ಕೊಳ್ಳೋಣ. 1 ತಿಮೋತಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 9, 10 2 ವಚನಗಳನ್ನ ಓದಿ ಮೈನಸ್ ಅಲ್ಲಿ. ನಾನು ಐಶ್ವರ್ಯವಂತನಾಗಬೇಕೆಂಬುದಾಗಿ ಮನಸ್ಸು ಮಾಡುವವನು ದುಷ್ಪ್ರೇರಣ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳ್ತಾರೆ. ಈಗ ಸಡಾರ್ನಿ ಐಶ್ವರ್ಯವಂತನಾಗ್ಬೇಕು, ಸಡಾರ್ನಿ ಆಗ್ಬಿಡ್ಬೇಕು ಬಟ್ ಅಂತ ಇಲ್ಲಿ ಕೇಳ್ರಿ, ಗಮನಿಸ್ರಿ. ಹಲ್ಲೆಲೂಯಾ. ನಾನು ಸಡಾರ್ನಿ ಐಶ್ವರ್ಯವಂತನಾಗ್ಬೇಕು ಅಂದ್ರೆ ಕೆಲವ್ರ ಮೈಂಡಲ್ಲಿ ಕಳ್ತನ ಮಾಡ್ಬೇಕು, ಕೆಲವ್ರ ಮೈಂಡಲ್ಲಿ ಇವನ್ ತಲೆ ಹೊಡಿಬೇಕು, ಕೆಲವ್ರ ಮೈಂಡಲ್ಲಿ ಅನ್ಯಾಯ ಮಾಡ್ಬೇಕು. ಹಲ್ಲೆಲೂಯಾ. ಇವತ್ತು ಹಣದ ಆಸೆಗೆ ಒಳಪಟ್ಟಂತವರು, ಐಶ್ವರ್ಯವಂತರಾಗಬೇಕೆಂಬುದಾಗಿ ಮನಸ್ಸು ಮಾಡಿದಂತವರು ಒಂದು ಸೈತಾನನ ದುಷ್ಪ್ರೇರಣೆಗೆ ಒಳಗಾಗಿ ಉರುಳಿಗೆ ಅಂದ್ರೆ ನೇಣಿನ ರೀತಿಯಲ್ಲಿ ಅದಕ್ಕೆ ಸಿಕ್ಕಿಕೊಂಡೇ ಮಾಡ್ತಾರಂತೆ.
ಬುದ್ಧಿ ವಿರುದ್ಧವಾಗಿ ದೇವರು ಕೊಟ್ಟಂತ ಸರಳವಾದ ಬುದ್ಧಿ, ಕೆಟ್ಟದಿಲ್ಲದಂತ, ಕೆಟ್ಟದ್ದನ್ನೇ ಯೋಚನೆ ಮಾಡದಂತ ಆ ಬುದ್ಧಿ ವಿರುದ್ಧವಾಗಿ ಏನ್ ಮಾಡ್ತಾರಂತೆ, ಹಾನಿಕರವಾದಂತ ಅಂದ್ರೆ ಅಪಾಯಗಳನ್ನು ಉಂಟು ಮಾಡಿಕೊಳ್ಳುವ ರೀತಿಯಲ್ಲಿ ಅನೇಕ ಆಸೆಗಳಿಗೆ ಒಳಪಡ್ತಾರೆ. ನನಗಿದು ಬೇಕಾಗಿತ್ತು, ಆಸೆ. ನನಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಆಸೆ. ಹಲ್ಲೆಲೂಯ. ನಿನ್ನ ದೇಹದ ಆಸೆಗಳು, ಅಯ್ಯೋ ನನ್ನ ದೇಹದ ಆಸೆಗೆಲ್ಲ ಪೂರೈಸ್ಕೊಳ್ಬೇಕಾಗಿತ್ತು, ಆಸೆ. ನಿಮ್ಮ ಆಸೆಗಳನ್ನ ನೀವು ಯಾವಾಗ ಪೂರೈಸ್ಕೊಳ್ಳಲಿಕ್ಕೆ ಹೋಗ್ತಿರೋ ಆಗ ಆ ಅನೇಕ ಆಸೆಗಳಿಗೆ ಒಳಬಿದ್ದು ನಿಮ್ಮನ್ನ ನೀವು ಏನ್ ಮಾಡ್ಕೊಳ್ತೀರಂತ ಮುಂದಿನ ವಾಕ್ಯ ಹೇಳ್ತದೆ ನೋಡ್ರಿ. ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸ್ತದಂತೆ. ಹಲ್ಲೆಲೂಯ. ನಾನ್ ದುಡ್ಡು ಮಾಡ್ಬೇಕು ಅಂತ ಅನ್ಕೊಳ್ಳುವಂತ ನಮ್ಮ ಜೀವಿತದಲ್ಲಿ ಕಡೆಗೆ ಹೋಗಿ ಸೇರ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ದುಡ್ಡು ಜೀವನಕ್ಕೆ ಮಾತ್ರ ಬೇಕು, ನಿನ್ನ ದುಡ್ಡು ಪರಲೋಕ ಕರ್ಕೊಂಡು ಹೋಗಲ್ಲ. ನೀವು 1 ಲಕ್ಷ ದುಡ್ಡು ಕೊಟ್ಟು ನನಗೆ ಆರೋಗ್ಯ ಕೊಡು ಅಂತಂದ್ರೆ ಆ ಒಂದು ಕೊಂಡ್ಕೊಳ್ಳಲಿಕ್ಕೆ ಆಗಲ್ಲ. ಇವತ್ತು ನಾವೊಂದು 10 ಲಕ್ಷ ದುಡ್ಡು ಕೊಡ್ತೀನಿ ನನಗೆ ಗರ್ಭ ಕೊಡು ಅಂತಂದ್ರೆ, ಹಲ್ಲೆಲೂಯ, ನಿನ್ನ ದುಡ್ಡಿಂದನೇ ಎಲ್ಲ ಅಳಿಯೋದಾದ್ರೆ ನಿನ್ನ ಜೀವಿತ ನೀನು ನಾಶನದ ಕಡೆ ಹೋಗ್ತಾ ಇದೀಯಾ, ಬುದ್ಧಿ ವಿರುದ್ಧವಾಗಿ ಹೋಗ್ತಾ ಇದೀಯಾ. ನೀನ್ ಯಾವಾಗ ಬುದ್ಧಿ ವಿರುದ್ಧವಾಗಿ ಹೋಗ್ತೀಯೋ, ನೆಕ್ಸ್ಟ್ ವಚನ ಹೇಳ್ತದೆ ನೋಡ್ರಿ, ಇನ್ನು ಸ್ಪಷ್ಟವಾಗಿ 10ನೇ ವಚನ. ಹಣದಾಸೆಯು, ಹಣದಾಸೆ ಏನಂತ ಹೇಳ್ತೈತೆ, ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತೆ. ಹಲ್ಲೆಲೂಯ. ನೀವು ದುಡಿರಿ, ಸೋಂಬೇರಿಗಳಾಗಿರ್ಬೇಡ್ರಿ, ಆದ್ರೆ ಆ ದುಡ್ಡು ನಿನ್ನ ದೇವರಿಂದ ದೂರ ಮಾಡಬಾರ್ದು. ಹಲ್ಲೆಲೂಯ. ನಮ್ಮ ಇವ್ರು ಗಿರೀಶ್ ಬ್ರದರು ಒಂದು ಆಟೋ ಹಿಂದೆ ಒಂದು ವರ್ಣ ಹಾಕಿದ್ದಾರೆ, ಬಹಳ ಚೆನ್ನಾಗಿದೆ, ನನಗೆ ಬಹಳ ಇಷ್ಟ ಆಯ್ತು. ಏನಂತ ಹಾಕಿದ್ದಾರೆ ಅಂದ್ರೆ, ಯೇಸು ಕ್ರಿಸ್ತನಿಗೋಸ್ಕರ ಯಾರನ್ನು ಬೇಕಾದ್ರೂ ಕಳ್ಕೊಳ್ರಿ, ಆದ್ರೆ ಯಾರಿಗೋಸ್ಕರನೋ ಯೇಸು ಕ್ರಿಸ್ತನನ್ನ ಕಳ್ಕೊಳಕ್ ಹೋಗ್ಬೇಡ್ರಿ. ಹಲ್ಲೆಲೂಯ. ಬಹಳ ಇಷ್ಟ ಆಯ್ತು. ಹೆಂಗೆ ಅವ್ರಿಗೆ ಅದು ಹಾಕಿಸ್ಬೇಕು ಅಂತ ಒಂದು ಆಲೋಚನೆ ಬಂದು ದೇವ್ರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಎಷ್ಟೋ ಜನ ಏನ್ ಮಾಡ್ತೇವೆ ಅಂದ್ರೆ, ಎಲ್ಲಾ ಅಪಾಯಗಳನ್ನ ನಾವೇ ತಂದ್ಕೊಳ್ತೀವಿ. ಯೇಸು ನನ್ ಕೈ ಬಿಟ್ಬಿಟ್ಟ, ಯೇಸು ನನ್ ಪರವಾಗಿ ನಿಲ್ಲ, ಯೇಸು ನನ್ ದೂರ ಹೋಗ್ಬಿಟ್ಟಿದ್ದಾನೆ, ನನ್ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಾನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತದೆ. ಹಲ್ಲೆಲೂಯ. ಹಣದಾಸೆಯಿಂದ ಬಿಡೋಗುತ್ತೆ. ಯಾರು ಹೇಳಿದ್ರು? ದೇವರ ಬಂದು ಹೇಳಿದ್ರು ನಿನಗೆ. ನೀವು ಹಣದಾಸೆಯಿಂದ ಬಿಡೋಗ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ? ಅಪಾಯಕ್ಕೆ ನೀವೇ ಒಳಗಾಗ್ತಿದ್ದೀರಾ, ನಾಶನಕ್ಕೆ ಒಳಗಾಗ್ತಿದ್ದೀರಾ, ರೋಗ ವ್ಯಾಧಿಗಳನ್ನ ನೀವೇ ಬರ ಮಾಡ್ಕೊಳ್ತಾ ಇದ್ದೀರಾ. ಹಣದ ಆಸ್ತಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ಗೊತ್ತಿದ್ರು ಆ ಹಣವನ್ನ ಕೊಂಡುಕೊಳ್ಳಲಿಕ್ಕೆ, ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಎಷ್ಟೋ ಮೋಸಗಳು, ಎಷ್ಟೋ ಸುಳ್ಳುಗಳು, ಎಷ್ಟೋ ಅಪಾಯವಾದ ಕಾರ್ಯಗಳಿಗೆ ನಾವು ಒಳ ಬಿದ್ದು ದೇವರಿಂದ ದೂರ ಹೋದಾಗ ದೇವರು ನಮ್ಮನ್ನ ಹಿಂಗೆ ಆಶೀರ್ವಾದ ಮಾಡ್ತಾನೆ, ದೇವ್ರು ನಮ್ಮನ್ನ ಹಿಂಗೆ ಅಪಾಯದಿಂದ ತಪ್ಪಿಸ್ತಾನೆ, ದೇವ್ರು ಹೆಂಗೆ ನಮ್ಮ ಜೀವಿತವನ್ನು ಉದ್ಧಾರ ಮಾಡ್ತಾನೆ, ದೇವರು ಯಾವ ರೀತಿ ನಮ್ಮ ಜೀವಿತವನ್ನ ಉನ್ನತಿಗೆ ತರ್ತಾನೆ. ಹಲ್ಲೆಲೂಯ. ನೋಡಿ ಮುಂದಿನ ವಾಕ್ಯ ಏನು ಹೇಳ್ತದೆ, ಬಹಳ ಚೆನ್ನಾಗಿದೆ ವಾಕ್ಯ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನ ಬಿಟ್ಟು ಅಲೆದಾಡಿ, ಹಲ್ಲೆಲೂಯ. ನಿನ್ನ ಪಕ್ಕದಲ್ಲಿರೋರು ಕೊಟ್ಟು ಹೇಳ್ರಿ, ಅನೇಕರು ಅದಕ್ಕಾಗಿ ಆತುರಪಟ್ಟು ಕ್ರಿಸ್ತ ನಂಬಿಕೆಯಿಂದ ದೂರ ಹೋದರು. ನಮ್ಮ ಮುಂದೆ ಇರೋ ಬ್ರದರ್ಗೆ ಹೇಳ್ರಿ, ಬ್ರದರ್ ಪಾಪ ಅವ್ರು ಒಂಟಿ ಆಗ್ಬಿಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೋಸ್ಕರ ಹಣಕ್ಕೋಸ್ಕರ ಒಂದು ದೇವರು ಕೊಡ್ಬೇಕಾದ ಸಮಯವನ್ನ ನಾವು ಬಿಟ್ಟು ಹೋಗ್ಲಿಕ್ಕೆ ನಾವು ಮುಂದಾಗಿರ್ತೀವಿ. ಬೈಬಲಲ್ಲೆಲ್ಲೂ ಹೇಳಿಲ್ಲ, ನೀನು ಲೋಕದ ವಿಷಯಗಳಿಗೋಸ್ಕರ, ಲೋಕದ ಕಾರ್ಯಗಳಿಗೋಸ್ಕರ, ಲೋಕದ ಹಣಕ್ಕೋಸ್ಕರ ನನ್ನನ್ನು ಬಿಟ್ಟು ಹೋಗಿ ನೀನು ಪರವಾಗಿಲ್ಲ, ಅನೇಕ ಒಂದು ಸೇರಿದ್ರು ನಡೀತದೆ. ಎಲ್ರು ಬೈಬಲ್ ಹೇಳಿದ್ರೆ, ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಗಮನ ಇಟ್ಟು ಕೇಳ್ರಿ. ಈ ಹಣಕ್ಕೋಸ್ಕರ ಅಂದ್ರೆ ಈ ಲೋಕದ ಇಚ್ಛೆಗಳನ್ನ ಪೂರೈಸೋದಕ್ಕೋಸ್ಕರ ನಾನು ಹಂಗಿರ್ಬೇಕು, ನಾನು ಹಿಂಗಿರ್ಬೇಕು, ನಾನು ಹಿಂಗೆ ಬೆಳಿಬೇಕು, ಹಂಗ್ ಬೆಳಿಬೇಕು, ಅಯ್ಯೋ ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಆ ಒಂದು ಕಾರ್ಯಕ್ಕಾಗಿ ಎಷ್ಟು ನಾವು ತವಕ ಪಡ್ತೀವೋ
ಅಂತವ್ರೆಲ್ಲರೂ ಸಹ ಕ್ರಿಸ್ತ ನಂಬಿಕೆಯಿಂದ ದೂರ ಹೋಗಿದ್ದಾರೆ. ಕ್ರಿಸ್ತ ನಂಬಿಕೆಯಿಂದ ದೂರ ಹೋಗಿದ್ದಾರೆ. ಅನೇಕರು ವೇದನೆಗಳಿಂದ ತಮ್ಮನ್ನ ತಿಳಿದುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹೇಳ್ರಿ ಪಕ್ಕದಲ್ಲಿರೋರ್ಗೆ, ಅನೇಕರು ವೇದನೆಗಳಿಂದ ತಮ್ಮನ್ನ ತಾವೇ ತಿಳ್ಕೊಳ್ತಾ ಇದ್ದಾರೆ ಅಂತ. ಹಲ್ಲೆಲೂಯಾ. ನಿನ್ನ ಹಣದ ಆಸೆ ನಿನ್ನ ಪ್ರತಿ ಸಾರಿ ಚುಸ್ತದೆ. ನಿನ್ನ ನೀನೇ ತಿಳ್ಕೊಳ್ಳೋದು, ನನಗೆ ಇದು ಬೇಕು ಅಂತ ಹೇಳಿದ್ರೆ ಮಾಡ್ಬೇಕು, ಸಾಲ ಮಾಡ್ಬೇಕು, ಸಾಲ ಮಾಡಿದೆ, ಆ ಸಾಲ ಮಾಡಿದಾಗ ಬಹಳ ಖುಷಿಯಾಗಿರ್ತದೆ. ಆ ಸಾಲ ಮಾಡಿದ ತಕ್ಷಣನೇ ಅದೇನಾಗ್ತದೆ, ತಿಳ್ತಾಗ್ತದೆ. ನಮ್ಮನ್ನ ತಿಳ್ಕೊಳ್ಳೋದು, ಅಪ್ಪ ಈಗ ಕಣ್ಬತ್ತು ಅಪ್ಪ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿ, ನಿನಗಿರೋದ್ರಲ್ಲಿ ತೃಪ್ತಿ ಆಗಿರ್ರಿ. ನಿನಗಿರೋದ್ರಲ್ಲಿ ತೃಪ್ತಿ ಆಗಿರ್ರಿ. ನಿಮ್ಮ ಜೀವಿತವನ್ನ ಹಣದ ಆಸೆಗಳ ಹಿಂದೆ ಓಡೋಗೋಕ್ ಬಿಡ್ಬೇಡ್ರಿ. ಹಣದ ಆಸೆ ನಿಮ್ಮನ್ನ ಕಡೆಯದಾಗಿ ಕರೆದುಕೊಂಡು ಹೋಗಿ ನಿಲ್ಲಿಸುವಂತ ಜಾಗ ಎಲ್ಲಿರುತ್ತೆ ಅಂದ್ರೆ, ಒಂದು ದೊಡ್ಡ ಬೆಟ್ಟದ ತುದಿಯಲ್ಲಿ ನಿಲ್ಲಿಸಲ್ಪಡ್ತದೆ. ಹಿಂದೆ ಬರಲಿಕ್ಕೆ ನಿಂಗೆ ಅವಕಾಶ ಇಲ್ಲ, ಮುಂದೆ ಹೋಗಿ ಬೀಳೋದು ಅಷ್ಟೇ ನಿನಗೆ ಬಾಕಿ. ಅದಕ್ಕೆ ಏನ್ ಮಾಡ್ಬೇಕು? ದಾರಿ ಇಲ್ಲ. ದೊಡ್ಡ ತುದಿ ಬೆಟ್ಟ, ಇದೊಂದು ಬೆಟ್ಟ ಅನ್ಕೊಂಡ್ರಿ. ಈ ಜಾಗದಲ್ಲಿ ಹೋಗಿ ನಿಂತಿದ್ದೀರಾ, ಈ ಜಾಗದಿಂದ ಹಿಂದಕ್ಕೆ ಬರ್ಲಿಕ್ಕೆ ದಾರಿ ಇಲ್ಲ. ಹಲ್ಲೆಲೂಯಾ. ಇಲ್ಲಿಂದ ಮುಂದೆ ಹೋಗ್ಲಿಕ್ಕೂ ದಾರಿ ಇಲ್ಲ. ಇಲ್ಲಿಂದ ನೀನ್ ಬಿದ್ರೆ ಏನಾಗ್ತೀಯ? ನೀನೇ ಹೇಳಿದ್ಯಾ? ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತ ಒಂದು ಉದಾಹರಣೆ, ಒಂದು ಕಥೆಯ ರೂಪದಲ್ಲಿ ಒಂದು ಮಾತನ್ನ ಹೇಳ್ತೀನಿ. ಬಿದ್ರು ಎಷ್ಟು ಜನ ನೋಡಿದ್ದೀರಾ? ಬಿದ್ರು ಚಟ್ಟ ಕಟ್ತಾರಲ್ಲ, ಆ ಬಿದ್ರು ಎಷ್ಟು ಜನ ನೋಡಿದ್ದೀರಾ? ನೀವ್ ನೋಡಿಲ್ವ ನಮ್ಮ ತಾಯಿ? ತೋರ್ಸೋದಲ್ವಾ ಬ್ರದರ್ ಅವಳಿಗೆ? ಬಿದ್ರೆ ನೋಡಿಲ್ವಂತೆ. ಹಲ್ಲೆಲೂಯಾ. ನಮ್ ಚರ್ಚಲ್ಲೂ ಸಹ ಬಿದ್ರು ನೋಡದಲ್ಲಿರುವಂತ ಏಕೈಕ ಹುಡುಗಿ ಇದಾರಪ್ಪ. ಹೋಗ್ಬೇಕಾದಾಗ ಅಲ್ಲ ಅಂತವೇ ತೋರಿಸ್ಕೊಂಡು ಹೋಗಿದ್ರು. ಯಾಕೆಂದ್ರ ನೋಡಿರ್ತಾರೆ. ಅಮ್ಮ ನಿಮ್ಮ ಊರ್ ಕಡೆ ಎಲ್ಲ ಬಿದ್ರು ಬಹಳ ಇರ್ತಾವಮ್ಮ. ಹೌದು. ಹಲ್ಲೆಲೂಯಾ. ಈ ಬಿದ್ರಿನ ಗುಣ ಏನ್ ಗೊತ್ತಾ? ಗಮನ ಇಟ್ಕೇಳ್ರಿ. ಇಲ್ಲಿ ಬಿದ್ರಿನ ಏನ್ ಗುಣ ಗೊತ್ತಾ? ಸುಮಾರು 3 ರಿಂದ 4-5 ವರ್ಷಗಳು, 6 ವರ್ಷಗಳ ಸತತವಾಗಿ ಈ ಬಿದ್ರಿನ ಗುಣ ಆ ಬೀಜವನ್ನ ಬಿತ್ತಿದ ತಕ್ಷಣ ಅದು ಎಲ್ಲಾ ಗಿಡಗಳ ಹಾಗೆ ಬೆಳೆಯೋದಿಲ್ಲ. 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷಗಳು ಕೆಲವೊಂದು ಭೂಮಿಯಲ್ಲಿ ಮೊದಲು ಬೆಳೀತದೆ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ತಂಗಿನ ಮರ, ಅಡಿಕೆ ಮರ ಎಲ್ಲ ಐತೆ, ಹಾಕಿದ ತಕ್ಷಣನೇ ಮೊಳಕೆ ಹೊಡೆದು ಬಂದ್ಬಿಟ್ಟಿರ್ತದೆ, ಆದ್ರೂ ದುಡ್ಡು ಬೆಳೆದಿರ್ತದೆ. ಆದ್ರೆ ಬಿದ್ರಿನ ಗುಣ ಏನ್ ಗೊತ್ತಾ? ಅದು ಬೀಜವನ್ನ ಹಾಕಿದಾಗ, ಅದನ್ನ ಹುಟ್ಟಾಕ್ದಾಗ ಅದ್ರ ಗುಣ ಮೊದಲು ಏನಂದ್ರೆ, ಮೊದಲು ಭೂಮಿಯ ಕೆಳಭಾಗಕ್ಕೆ ತನ್ನ ಬೇರುಗಳನ್ನ ಬಿಡ್ತದೆ. ಎಷ್ಟು ವರ್ಷ? 3 ರಿಂದ 4-5 ವರ್ಷಗಳು ಸತತವಾಗಿ ಅದು ಮೇಲ್ಗಡೆ ಬರೋದೇ ಇಲ್ಲ, ಅದು ಚಿಗುರು ಹೊಡೆಯೋದೇ ಇಲ್ಲ. ಅದು 4-5 ವರ್ಷಗಳು ಸತತವಾಗಿ ಭೂಮಿಯ ಕೆಳಭಾಗದಲ್ಲಿ ಬೇರ್ ಬಿಡ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನಂತರ 4-5 ವರ್ಷಗಳಾದ ನಂತರ, ಚೆನ್ನಾಗಿ ಬೇರ್ ಬಿಟ್ಟ ನಂತರ, ಇಮ್ಮಿಡಿಯೇಟ್ಲಿ 6 ತಿಂಗಳಲ್ಲಿ ಪ್ರತಿದಿನ 9 ಅಡಿ ಏನೋ ನಾನು ನೋಡ್ತಾ ಇದ್ದೆ, ಅದು ಬೇಗ ಬರ್ರಂತ ಬೆಳೆ ಬಂದದಂತೆ. ಹಲ್ಲೆಲೂಯಾ. ಎಷ್ಟೋ ಜನಗಳು ಲೋಕದ ಆಸೆಗಳಿಗೆ, ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬಿದ ಕ್ಷಣ ವೈರಾಗ್ಯ, ಸಂತೋಷ, ಉಲ್ಲಾಸ. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ ನೋಡ್ರಿ. ಮತ್ತಾಯ 13ನೇ ಅಧ್ಯಾಯ 13 20ನೇ ವಚನ. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಸ್ವೀಕರಿಸ್ತಾನೆ. ತನಗೆ ಬೇರಿಲ್ಲದ ಕಾರಣ ಬಂದರೆ
ಬೇಗ ಎಡವಿ ಬಿಡ್ಬಿಡ್ತಾನಂತೆ. ಹಲ್ಲೆಲೂಯಾ. ಇವನ್ ಯಾರಂತೆ ನೋಡ್ರಿ ಮುಂದೆ. ಹಾ, ಬಂಡೆ ಮೇಲೆ ಸ್ವಲ್ಪ ಇದಿರುತ್ತೆ, ಮಣ್ಣಿರುತ್ತೆ. ಆ ಮಣ್ಣಿನ ಮೇಲೆ ಬೀಜ ಹಾಕ್ತಾರೆ. ಆ ಬೀಜ ಹಾಕ್ತಾರೆ. ಆ ಬೀಜದ ಗುಣ ಏನಂತಂದ್ರೆ ಮಣ್ಣು ಸ್ವಲ್ಪ ಇರೋದ್ರಿಂದ ಬೇಗ ರಪ್ಪ ಅಂತ ಬೆಳೆದ್ಬಿಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಇಳಿದ ತಕ್ಷಣನೇ ಬೇರ್ನ ಕೆಳಗಡೆ ಇನ್ನು ಬಿಡೋದಕ್ಕೆ ಆಗ್ತದೆ ಇರೋದ್ರಿಂದ ಅದೇನಾಗೋಗ್ತಂತೆ. ವಾಕ್ಯ ಹೇಳ್ತೈತೆ ನೋಡ್ರಿ, ಎಷ್ಟು ಸೂಪರ್ ಆಗಿ ಹೇಳ್ತೈತೆ. ಸಂತೋಷ ಪಡ್ತದಂತೆ, ಸಂತೋಷದಿಂದ ಸ್ವೀಕಾರ ಮಾಡ್ತದಂತೆ. ತನಗೆ ಬೇರೆಲ್ಲಿರೋ ಕಾರಣ ಸ್ವಲ್ಪ ಕಾಲ ಮಾತ್ರವಿದ್ದು ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಿ ಹಿಂಸೆ ಆಗಲಿ ಏನಾದ್ರೂ ಬಂದ್ರೆ, ಅವ್ರಿಗೇನಾದ್ರೂ ಒಂದು ಅಗಾಧವಾದದ್ದು ಏನಾದ್ರೂ ಬಂದ್ರೆ ರಪ್ಪನೇ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಲೋಕದ ಹಿಂದೆ ಹೋಗುವಂತ ಜನರ ಜೀವಿತ ಸ್ವಲ್ಪ ಕಾಲ ಸಂತೋಷ ಅಷ್ಟೇನೆ. ಆ ನಂತರ ಅದ್ರ ಜೀವಿತದಲ್ಲಿ ಕಣ್ಣಿಗೆ ಕಾಣದ ಹಾಗೆ ಮರೆಯಾಗಿ ರಪ್ಪಂದು ಬಿದ್ದುಬಿಡ್ತಾರೆ. ಆದ್ರೆ ಬಿದ್ರಿನ ಜೀವಿತ 4-5 ವರ್ಷಗಳು ದೇವರಲ್ಲಿ ತನ್ನನ್ನು ತಾನು ಭದ್ರವಾಗಿ ದೃಢಪಡಿಸ್ಕೊತದೆ. ಅದಕ್ಕೆ ಅದು ಪ್ರತಿ ಒಂದು ಸಾರಿ ಬೆಳೆಯೋದಾದ್ರೆ ಸುಮಾರು 90 ಅಡಿಗಳ ಎತ್ತರ ಬೆಳೀತದಂತೆ ಅದು. ಹಲ್ಲೆಲೂಯಾ. ಅಲ್ಲೆಲ್ಲ ಎಷ್ಟಡಿ ಎಲ್ಲನ ಮುರ್ಕೊಂಡಿದ್ದು ಅಂತ. ಅದು ನಮ್ಮ ಜೀವಿತದಲ್ಲಿ ನಾವು ಮೊದಲು ದೇವರಲ್ಲಿ ಕ್ರಿಸ್ತನಲ್ಲಿ ಬೇರಿರಬೇಕು. ನೋಡ್ರಿ, ಇನ್ನೊಂದು ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ತೆಗೆದೋದ್ರಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದ್ರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುತ್ತದೆ. ಸಾಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತೈತೆ, ನೀನು ದೇವರಲ್ಲಿಯೂ ದೇವರ ವಾಕ್ಯದಲ್ಲಿ ಯಾವಾಗ ನೀನ್ ನೆಲೆ ಆಗ್ತೀಯೋ, ದೃಢವಾಗಿ ನೆಲೆ ಆಗ್ತೀಯೋ, ಆಳವಾಗಿ ಬೇರೂಡ್ತೀಯೋ, ನೀನ್ ಅವಾಗ ಏನ್ ಬೇಕಾದ್ರೂ ಬೇಡ್ಕೊಂಡ್ರು ನಿನ್ನ ಆಶೀರ್ವಾದವನ್ನ ದೇವ್ರು ಬೆಳೆಸ್ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಹೇಗೆ ಇರ್ತಂದ್ರೆ ನಮ್ಗೆಲ್ಲ ಬೇಗ ಬರ್ಬೇಕು. ನಾವು ಪ್ರಾರ್ಥನೆ ಮಾಡಿದಾಗ್ಲೇ ನೆರವೇರ್ಬಿಡ್ಬೇಕು. ನಾವು ಪ್ರಾರ್ಥನೆ ಮಾಡಿದಾಗ್ಲೇ ಎಲ್ಲ ಆ ಕ್ಷಣನೇ ಬಂದ್ಬಿಡ್ಬೇಕು, ಆ ಕ್ಷಣನೇ ಗುಣ ಆಗ್ಬಿಡ್ಬೇಕು. ಅಲ್ಲ ರೀ, ಆ ಕ್ಷಣನೇ ಗುಣ ಆಗ್ಬೇಕು, ಆ ಕ್ಷಣನೇ ಎಲ್ಲ ಬರ್ಬೇಕು ಅಂದ್ರೆ ಆ ರೀತಿಯಾದ ನಂಬಿಕೆ ನಿನ್ನ ಒಳಗಡೆ ಇರ್ಬೇಕಲ್ಲ. ಆ ನಂಬಿಕೆ ನಮ್ಮ ಒಳಗಡೆ ಇಲ್ದಲೆ ನಾವೇನ್ ಮಾಡ್ತೀವಿ, ಬರೇ ನನಗೆ ಬಿಡುಗಡೆ ಕೊಡುತ್ತೆ ನಾವು ಕೇಳ್ತೀವಿ. ಅವಾಗ ಏನಾಗ್ತದೆ? ಬಿಡುಗಡೆ ಸಿಗಲ್ಲ. ಬಿಡುಗಡೆ ಸಿಗಲಿದ್ದಾಗ ಏನಾಗ್ತಾರೆ? ನೀವು ದೇವರಲ್ಲಿ ದೃಢವಾಗಿ ನಿಲ್ಲಿಲ್ಲ ಅಂದ್ರೆ ನೀವು ಬೇಗನೆ ಬಿದ್ದೋಗ್ತೀರಾ. ಅದಕ್ಕೆ ನಿಮ್ಮನ್ನ ನೀವು ದೇವರಲ್ಲಿ ದೃಢ ಮಾಡ್ಕೊಳ್ರಿ, ನಂಬಿಕೆಯಲ್ಲಿ ಸ್ಥಿರ ಮಾಡ್ಕೊಳ್ರಿ, ಪ್ರಾರ್ಥನೆಯಲ್ಲಿ ಸ್ಥಿರ ಮಾಡ್ಕೊಳ್ರಿ, ವಾಕ್ಯದಲ್ಲಿ ಸ್ಥಿರ ಮಾಡ್ಕೊಳ್ರಿ, ದೇವರ ಕಾರ್ಯಗಳಲ್ಲಿ ಸ್ಥಿರ ಮಾಡ್ಕೊಳ್ರಿ. ನೋಡ್ರಿ, ದೇವರ ವಿಷಯಗಳು ಬಂದಾಗ ನಾವೆಷ್ಟು ಸೋಂಬೇರಿಗಳು ಪಡ್ತೀವಿ ಅಂತಂದ್ರೆ ಬಿಡಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮಗೇನಾದ್ರೂ ಬೇಕು ಅಂದ್ರೆ ಅದರಲ್ಲಿ ನಾವು ಯಾರು ಸೋಂಬೇರಿ ಪಡೋದಿಲ್ಲ. ಏನೇ ಕಷ್ಟ ಆದ್ರೂ ಪರವಾಗಿಲ್ಲ. ಹಲ್ಲೆಲೂಯಾ. ದೇವರ ವಿಷಯದಲ್ಲಿ ನಾವು ಯಾವತ್ತೂ ಸೋಂಬೇರಿಗಳು ಪಡಬಾರದು. ದೇವರಿಗೆ ಸೋಂಬೇರಿಗಳು ಇಷ್ಟ ಆಗದೇ ಇಲ್ಲ. ಅದಾದ್ಮೇಲೆ ನೋಡ್ರಿ, ನಾವು ದೇವರಿಗೆ ಯಾವ ರೀತಿ ಸಮಯ ಕೊಡ್ತಾರೆ. ಈಗ ಯೋಚನೆ ಮಾಡ್ರಿ, ನಮ್ಮ ಪ್ರಾರ್ಥನೆ ಟೈಮಿಂಗ್ಸ್ ಸ್ಟಾರ್ಟ್ ಆಗೋದು ಎಷ್ಟು ಗಂಟೆಗೆ? ನೀವು ಎಷ್ಟು ಗಂಟೆಗೆ ಬಂದಿದ್ದೀರಾ? ಹಲ್ಲೆಲೂಯಾ. ಇದ್ರಲ್ಲಿ ನನಗೇನ್ ಪ್ರಾಬ್ಲಮ್ ಇಲ್ಲ. ದೇವ್ರ ಆತ್ಮರು ಒಂದು ಹೇಳಿದ್ರು, ನಾನು ಪ್ರಾರ್ಥನೆಯಲ್ಲಿ ಕುಂತಾಗ ಹೇಳಿದ್ರು, ನಾನು ಈ ವಿಷಯದಲ್ಲಿ ದೇವ್ರೆ, ಎಷ್ಟೋ ಜನ ಲೇಟ್ ಆಗಿ ಬರ್ತಾರಲ್ಲ ದೇವ್ರೆ, ಅವ್ರಿಗೆ ಏನಪ್ಪಾ ದೇವ್ರು ಹೇಳೋದು, ಎಷ್ಟೊತ್ತಿ ಹೇಳೋದು ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೇಳುವಾಗ ಆಗ ದೇವ್ರು ಹೇಳಿದ್ರು ಒಂದೇ ಮಾತು, ಮೊನ್ನೆ ಅದಕ್ಕೆ ಯಾಕೆ ನೀನ್ ಚಿಂತನೆ ಮಾಡ್ತೀಯಾ? ಅವ್ರು ನನ್ನ ವಿಷಯದಲ್ಲಿ ನನ್ನ ಪ್ರಾರ್ಥನೆಗೆ ಬರೋದನ್ನ ಲೇಟ್ ಮಾಡಿದ್ರೆ ಅವ್ರಿಗೆ ಅದ್ಭುತ ಆಗೋದನ್ನ ನಾನ್ ಡಿಲೇ ಮಾಡ್ತೇನೆ. ಅವಾಗ ಏನ್ ಮಾಡ್ತಾರೆ ನೋಡೋಣ. ಹಲ್ಲೆಲೂಯಾ. ಕೇಳಿಸ್ತಾ ಸಾಕಷ್ಟು ನನಗೆ. ನೀನು ದೇವರ ಆಲಯಕ್ಕೆ ಬರೋದನ್ನ ನೀನು ಡಿಲೇ ಮಾಡು. ನನಗೂ ಟೆನ್ಷನ್ ಇಲ್ಲ, ದೇವ್ರಿಗೂ ಟೆನ್ಷನ್ ಇಲ್ಲ. ನಿನ್ನ ಬಿಡುಗಡೆನೇ ನಿನಗೆ ಡಿಲೇ ಆಗ್ತದೆ. ಹಲ್ಲೆಲೂಯಾ. ನಿನ್ನ ಕೆಲಸ ಅಂತ ಬಂದಾಗ ಕರೆಕ್ಟ್ ಟೈಮ್ಗಳಿಗೆ ನೀನು ಹೋಗಿ ಸೇರ್ತೀಯ. ಎಷ್ಟೇ ಇದ್ರು ನಾವೇನ್ ಮಾಡ್ತೀವಿ ಅಂದ್ರೆ ಭಾನುವಾರ ಹೊತ್ತು ಬೆಳಗ್ಗೆನೆ
ನಮ್ಗೆ ಇರೋ ಬರೋ ಕೆಲಸನೆಲ್ಲ ಗುಡ್ಗಾಕೊಂಡ್ ಕೂತಿರ್ತೀವಿ. ಆದ್ರೆ ನಮಗ್ ಕೆಲಸ ಇರುವಂತ ಟೈಮ್ನಲ್ಲಿ, ಕೆಲ್ಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವು ಯಾವ್ದನ್ನು ಹಾಕಣಲ್ಲ. ನಾವು ಟೈಮ್ ಕರೆಕ್ಟ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕು, 10 ಗಂಟೆಗೆ ಹೋಗ್ಬೇಕು. ನಾನು ಆ ಟೈಮ್ ಒಳಗಡೆ ಏನ್ ಬೇಕೋ ಅದೆಲ್ಲ ಮಾಡಿ ಪಟ್ಟಂತ ಹಾಜರಾಗಿರ್ತೀವಿ. ಅಲ್ಲೆಲ್ಲೂಯ್ಯ. ನೀನು ದೇವರನ್ನು ಧನವನ್ನು ಎರಡನ್ನೂ ಒದ್ಕೊಂಡು ನಡೆಯೋದಕ್ಕಾಗಲ್ಲ. ಎರಡರಲ್ಲೊಂದು ಮಾಡ್ತಾ ಇದೀಯಾ. ನೀನು ದೇವರನ್ನ ಮಾತ್ರ ಒದ್ಕೊಂಡು ನಡೀತಾ, ದೇವರಿಗೆ ಕರೆಕ್ಟ್ ಆಗಿ ಕೊಡ್ತಾ ಇರೋದಾದ್ರೆ ನೀವು ಲೋಕಕ್ಕೂ ಕೊಡ್ರಿ, ಅದಕ್ಕೆ ನನ್ ಚಿಂತೆ ಇಲ್ಲ. ನೀವು ಕರೆಕ್ಟ್ ಟೈಮ್ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಪನಿಷ್ಮೆಂಟ್ ಇರ್ತದೆ, ನನಗೆ ಅದೆಲ್ಲ ಬೇಜಾರು. ಆದ್ರೆ ಅದಕ್ಕೆ ಕೊಡುವಂತ ಸಮಯನ, ಅದಕ್ಕೆ ಕೊಡುವಂತ ಪ್ರಾಮುಖ್ಯತೆನ, ಅದಕ್ಕೆ ಕೊಡುವಂತ ಗೌರವನ ದೇವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇರೋದು, ಧನವನ್ನು ಮತ್ತೆ ದೇವರನ್ನು ಎರಡನ್ನ ನೀವು ಒಂದೇ ಸಾರಿ ಒದ್ಕೊಂಡು ನಡೆಯೋದಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ನೀನು ಯಾವಾಗ ದೇವರನ್ನೇ ಒದ್ದುಕೊಂಡು ನಡೀತೋ, ನಿನ್ನ ಬಿಡುಗಡೆಯು ಸಹ ಅದೇ ರೀತಿಯಾಗಿ ಬೇಗನೆ ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಟ್ಟದಾದ್ರೆ ಜೋರಾಗಿ ತಟ್ಬಿಡ್ರಿ. ನಿಮ್ಮ ಲೈಫ್ ಅಲ್ಲಿ ಹೌದು ಪಾಸ್ಟ್ರೆ, ನನಗಿರುವಂತ ಈ ಗೆಡ್ಡೆ ಲೇಟ್ ಆಗಿ ಹೋದ್ರೂ ಪರವಾಗಿಲ್ಲ, ನನಗಿರುವಂತ ಈ ಬಾಧೆ ಲೇಟ್ ಆಗೋದ್ರೂ ಪರವಾಗಿಲ್ಲ, ನಾನು ಬರೋ ಟೈಮ್ಗೆ ನಾನು ಬರ್ತೀನಿ ಪಾಸ್ಟ್ರೆ, ಬರ್ರಿ, ಯಾರು ಬೇಡ ಅಂದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಲೇಟ್ ಆಗೋದ್ರೆ ದೇವ್ರು ನಿನ್ ಬಿಡುಗಡೆ ಲೇಟ್ ಆಗಿ ಮಾಡ್ತಾನೆ. ನೀನ್ ಕರೆಕ್ಟ್ ಆಗಿ ತಗೊಂಡಿಟ್ರೆ ದೇವ್ರು ನಿನಗೂ ಲೈಫ್ ಅಲ್ಲಿ ಕರೆಕ್ಟ್ ಆಗಿ ಇಡ್ತಾನೆ. ನಿನ್ ಟೈಮ್ ಕರೆಕ್ಟ್ ಆಗಿ ದೇವ್ರು ಕೊಡ್ತಾನೆ. ನೀನ್ ದೇವರಿಗೆ ಕರೆಕ್ಟ್ ಆದಂತ ಸಮಯವನ್ನ ನಿಗದಿಪಡಿಸಲಿಲ್ಲ ಅಂದ್ರೆ ನಿನ್ ಲೈಫ್ ಅಲ್ಲಿ ನಿಮ್ಗೆ ದೇವ್ರು ಬಿಡುಗಡೆ ಮಾಡ್ತಾನೆ. ಈಗ ನಿಮ್ಗೆ ಅವಶ್ಯಕತೆ ಈಗ 1ನೇ ತಾರೀಕು ನಿಮ್ಗೆ ಒಂದ್ 50,000 ದುಡ್ಡು ಬೇಕೀಗ. ಅಂದ್ರೆ ಎಷ್ಟು ಬೇಕು? ಎಷ್ಟ್ ಬೇಕು? 50,000 ದುಡ್ಡು ಬೇಕು. ಈ 50,000 ದುಡ್ಡು ಬೇಕು ಅಂದ್ರೆ ದೇವ್ರ ಹತ್ರ ಪ್ರೇಯರ್ ಮಾಡ್ತೀಯ. ಅಪ್ಪ 1ನೇ ತಾರೀಕು 50,000 ದುಡ್ಡು ಬೇಕಪ್ಪ, ನೀವು ಒದಗಿ ಸಿಗೋಣ ದೇವ್ರೆ. ನಾವು ನಂಬಿಕೆಯಿಂದ ಕೇಳ್ತೀರ, ವೈರಾಗ್ಯದಿಂದ ಕೇಳ್ತೀರ. ಆಗ ದೇವರು ಸುಮ್ಮನೆ ನೋಡ್ತಾ ಇರ್ತಾರೆ ನೀವು ಪ್ರಾರ್ಥನೆ ಮಾಡೋದನ್ನ. 1ನೇ ತಾರೀಕು ಸಿಗಲ್ವೇ? ಹಲ್ಲೆಲೂಯಾ. ಕಾರಣ ಏನ್ ದೇವ್ರೆ? ನಾನು ನೀನು ಪ್ರಾರ್ಥನೆ ಮಾಡ್ತೀನಿ, ಬೈಬಲ್ ಓದ್ತೀನಿ, ಚರ್ಚ್ಗೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ ಮಗ. ಆದ್ರೆ ಒಂದೇ ಒಂದು ತಪ್ಪು ಮಾಡ್ತಾ ಇದೀಯಾ. ಏನಂತಂದ್ರೆ ನೀನು ನನ್ನ ಆಲಯಕ್ಕೆ ಬರೋದನ್ನ ಲೇಟ್ ಮಾಡ್ತಿದ್ಯಲ್ಲ, ಅದಕ್ಕೆ ನಾನು ನೀನು ಕೊಡೋದು ಲೇಟ್ ಮಾಡ್ತಾ ಇದ್ದೀನಿ. ನೀನ್ ಅದ್ ಸರಿ ಮಾಡ್ಕೋ, ನಾನು ಅದಕ್ಕೆ ಸರಿ ಮಾಡ್ಕೊಂತೀನಿ. ಹಲ್ಲೆಲೂಯಾ. ನಮ್ಮ ಆಸೆಗಳು ಬಹಳ ಇದಾವೆ, ದೇವರ ಆಸೆನೂ ಕೆಲವೊಂದು ಇರ್ತದಲ್ಲ. ನನ್ನ ಮಕ್ಕಳು ಈಗ ಯೇಸು ಸ್ವಾಮಿ ಹಿಂಗಂದ್ರೆ, ನಾವು ಬರೋಕಿನ ಮುಂಚೆ ಅಂದ್ರೆ ನಾವು ಬರೋಕಿನ ಮುಂಚಿತವಾಗಿ 1 ಅವರ್ ದೇವ್ರ ಆಲ್ರೆಡಿ ಬಂದು ನಿಂತಿರ್ತಾನೆ. ಹಲ್ಲೆಲೂಯಾ. ದೇವರು ನಮಗೋಸ್ಕರ ಕಾಯ್ತಾ ಇರ್ತಾನೆ, ನಾವು ಹೋಗಿ ದೇವ್ರಿಗೋಸ್ಕರ ಕಾಯಲ್ವೇ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆದ್ರೆ ಸಾಕು. ಆ 30 ರೂಪಾಯಿ ಅದೇನು ಇದಕ್ಕೆ ಆಗ ಓದಿಸ್ತಾ ಇದೆ ಅಂದ್ರೆ, ಈ 30 ರೂಪಾಯಿ ತೂಗಿ ಕೊಟ್ಟವ್ರೆ. ಈಗ ಅವನು ಯೇಸು ಸ್ವಾಮಿ ಅವನ್ನ ಕರಿಬೇಕಾದಾಗ, ಇಸ್ಕರಿಯೋತ ಯೂದ, ನೀನ್ ನನ್ನ ಸೇವೆ ಮಾಡ್ಲಿಕ್ಕೆ ನಿನ್ನ ಆರಿಸಿಕೊಳ್ತಾ ಇದ್ದೇನೆ ಅಂತ ದೇವ್ರು ಕರೆದಿದ್ದಾರೆ. ದೇವ್ರು ಏನದ, ಇಸ್ಕರಿಯೋತ ಯೂದ, ನೀನು ನನ್ನನ್ನು ಹಿಡ್ಕೊಂಡು ಕೊಡೋದಕ್ಕಾಗಿ ನೀನ್ ಆರಿಸ್ಕೊಳ್ತಾ ಇದ್ದೆ. ದೇವ್ರು ಕರೀತಾರ? ಯಾರನ್ನೇ ಆಗ್ಲಿ, ಇರುವಂತ ಸಭೆ ಜನಗಳು ಯಾರನ್ನೇ ಆಗ್ಲಿ, ನೀನಿಂತ ಪಾಪ ಮಾಡ್ತೀಯಾ, ಈ ರೀತಿಯ ಪಾಪ ವಿರುದ್ಧವಾಗಿ ನಿಂತ್ಕಂತೀಯ, ಈ ರೀತಿಯ ಸಭೆ ವಿರುದ್ಧವಾಗಿ ನಿಂತ್ಕಂತೀಯ, ಸಭೆಗೆ ಕೆಟ್ಟದ್ ಮಾಡ್ತೀಯಾ, ನೀನ್ ಕಾಣಿಕೆ ಕೊಡಲ್ಲ, ನೀನ್ ಇಟ್ಕೊಡಲ್ಲ. ದೇವ್ರು ಯಾರ್ದು ಆ ರೀತಿಯ ಕರೆಯಲ್ಲ, ನಿನ್ನನ್ನು ಒಳ್ಳೆ ರೀತಿಯಲ್ಲಿ ದೇವ್ರು ಕರೀತಾರೆ. ನಿನ್ನ ಕ್ಯಾರೆಕ್ಟರ್ ಯಾವ ರೀತಿ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇನೆ. ಈಗ ದೇವ್ರಿಗೆ ಗೊತ್ತಿಲ್ಲದಾಗೆ ಅವ್ನು ಏನೇ ಮಾಡಿದ್ರು ದೇವ್ರು ಗೊತ್ತಾಗ್ತಾ ಮಾಡ್ತಾ ಇದ್ದ. ಫರಿಸಾಯರು ಯೇಸು ಸ್ವಾಮಿ ನಡಿಬೇಕು ಅಂತ ಪ್ಲಾನ್ ಮಾಡ್ತಾರೆ, ಆದ್ರೆ ಯೂದ ಅದಕ್ಕೆ ಸಪೋರ್ಟ್ ಮಾಡ್ತಾನೆ. ಸೈತಾನನ ಒಳಗಡೆ ಹೋಗ್ತಾನೆ. ಸೈತಾನನ ಒಳಗಡೆ ಹೋದಾಗ ಅವ್ರು ಏನಾಗ್ತಾರೆ ಅಂದ್ರೆ, ಆ 30 ನಾಣ್ಯ ಏನ್ ಕೊಡ್ತೀರಾ ಅಂತ ಕೇಳ್ತಾನೆ. ಯೇಸು ಸ್ವಾಮಿ ಜೊತೆಲಿದ್ದಾಗ 30 ನಾಣ್ಯಕ್ಕಿಂತ ಲಕ್ಷ ಗಟ್ಟಲೆ ದೇವ್ರು ಕೊಡ್ತಾ ಇದ್ರು ಅವನಿಗೆ. ಆ ಜಸ್ಟ್ 30 ನಾಣ್ಯಕ್ಕೋಸ್ಕರ ತನ್ನ ಜೊತೆಲಿದ್ದಂತ ತಂದೆಯನ್ನ ಪರಲೋಕದಿಂದ ತಮಗೋಸ್ಕರ ರಕ್ತವನ್ನು ಸುರಿಸಲಿಕ್ಕೆ ಬಂದಂತ ಆ ತಂದೆಯನ್ನೇ ಆ ಇಸ್ಕರಿಯೋತ ಯೂದ ಕೇಳ್ತಾನೆ, ಅವನನ್ನ ಇಟ್ಕೊಂಡ್ಬಿಟ್ರೆ ನನಗೆ ಏನ್ ಕೊಡ್ತೀಯ? ಹಲ್ಲೆಲೂಯಾ. ಎಂತ ಕೆಟ್ಟ ಗುಣ ನೋಡ್ರಿ. ಅವನು ದೇವರನ್ನ ಓದ್ಕೊಳ್ಳೋದ್ ಬಿಟ್ಟು ಹಣವನ್ನು ಓದ್ಕೊಳ್ಳೋಕೆ ಹೋಗ್ತಾ ಇದ್ದಾನೆ. ಅವನ ಜೀವಿತ ಯಾವ ರೀತಿ ಮಾರ್ಪಡ್ತದ ನೋಡ್ರಿ. ಓದಮ್ಮ. ಈ ಮನುಷ್ಯನು
17ನೇ ವಚನದಿಂದ ಓದಮ್ಮ. ಹಾ 17 ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 17. ಯೂದನು ನಮ್ಮ ಲೆಕ್ಕದಲ್ಲಿ ಸೇರಿ ಈ ಸೇವೆಯಲ್ಲಿ ಪಾಲನ ಹೊಂದಿದವನಾಗಿದ್ದರು. ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನು ಕೊಂಡ್ಕೊಂತಾನೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅಲ್ಲ, ಅವನು 30 ನಾಣ್ಯ ತಗೊಂಡೋನೆ. 30 ನಾಣ್ಯವನ್ನ ತೆಗೊಂಡಾದ್ಮೇಲೂ ಸಹ ಆ 30 ನಾಣ್ಯಕ್ಕೆ ಅಲ್ಲೆಲ್ಲೂಯ್ಯ ಯೇಸು ಸ್ವಾಮಿಗೆ ಹೇಳದಲ್ಲಿ ಒಂದು ಹೊಲವನ್ನು ಕೊಂಡ್ಕೊಳ್ತಾನೆ. ಅಲ್ಲೆಲ್ಲೂಯ್ಯ. ಅವನ ಜೀವಿತ ಇನ್ನು ಯಾವ ರೀತಿ ನೋಡ್ರಿ. ಅವನ ಹೊಲವನ್ನು ಕೊಂಡ್ಕೊಂತಾನೆ. ಆ ಹೊಲದಲ್ಲಿ ಬಿತ್ತನೆ ಮಾಡ್ದ ಇಲ್ಲ ಏನ್ ಮಾಡ್ದ ನೋಡ್ರಿ. ಮತ್ತು ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಹೊಡೆದು ಕರುಳುಗಳೆಲ್ಲ, ಓ ಮೈ ಗಾಡ್, ಅಲ್ಲರಿ, ಒಂದು ಮರದ ಮೇಲಿಂದ ನೇತಾಕೊಂಡ್ ಬಿದ್ರು, ಒಂದು ಅಷ್ಟು ಹೈಟ್ ಇಂದ ಕೆಳಗ್ ಬಿದ್ರು, ಎಷ್ಟೋ ಜನಗಳು ಆಲ್ದ ಮರಗಳಿಗೂ ನೇಣು ಹಾಕಂತಾರೆ, ಹಲಸಿನ ಮರಗಳಿಗೂ ನೇಣು ಹಾಕೊಂಡಿದ್ದು ಉಂಟು. ಇಲ್ಲ ಎಷ್ಟೋ ಜನಗಳು ಬಹಳ ಹೈಟ್ ಇಂದ ಕೆಳಗ್ ಬಿದ್ದಿದ್ದು ಉಂಟು. ಬಟ್ ಹೊಟ್ಟೆ ಕರಳು ಹೊರದೋಯ್ತು ಅಂತ ಎಲ್ಲೂ ಬರೆಯಲ್ಪಟ್ಟಿಲ್ವೇ, ಎಲ್ಲೂ ನಾವು ತಿಳಿದಿಲ್ವೇ. ಅಲ್ಲೆಲ್ಲೂಯ್ಯ. ಅವ್ರು ಬಿದ್ದಾಗ ಕಾಲ್ ಕೈ ಮುರ್ಕಂತಾರೆ, ಸೊಂಟ ಮುರ್ಕಂತಾರೆ, ಇಲ್ಲ ಕತ್ತು ಉಣಗಿಸ್ಕೊಂತಾರೆ, ಇಲ್ಲ ಕೈ ಅನ್ನೆಲ್ಲ ನಿಲ್ಸ್ಕೊಂಡ್ ಕುತ್ಕೊಂತದೆ. ಆದ್ರೆ ಎಲ್ಲೂ ಹೊಟ್ಟೆ ಕರಳು ಬರ್ಲಿಲ್ವೇ. ಇದರಲ್ಲಿ ಏನ್ ರಹಸ್ಯ ಅಡಕವಾಗಿದೆ ಅಂದ್ರೆ, ಅವನ ಹೊಟ್ಟೆ ಒಳಗಡೆ ಏನ್ ದ್ರೋಹ ತುಂಬಿತ್ತಲ್ಲ, ಆ ದ್ರೋಹ ಎಲ್ಲ ಅವನು ಬಿದ್ದ ಕ್ಷಣ ಹೆಂಗಿತ್ತು ಅಂದ್ರೆ, ಅವನು ಅಷ್ಟು ಹೈಟ್ ಇಂದ ಇದ್ನೋ ಇಲ್ಲ ಕೆಳಗಡೆ ಏನಿತ್ತು ಅಂದ್ರೆ ಮುಖ್ಯ ಬರ್ತಿಲ್ಲ. ಆದ್ರೆ ಅವನು ಹೋದ, ನೇಣು ಹಾಕೊಂಡ, ಹಣದ ಹಿಂದೆ ಹೋದ. ಅವನಿಗೆ ಏನಾಗ್ತಾ ಇದೆ, ನೇಣು ಕಾದಿತ್ತು. ಆ ನೇಣು ಅವನ ಜೀವಿತವನ್ನು ಯಾವ ರೀತಿ ಸಾಯಿಸ್ತದೆ ಅಂದ್ರೆ, ಹೊಟ್ಟೆ ಒಡೆದು ಕರಳೆಲ್ಲ ಆಚೆಗಡೆ ಸುರಿತಂತೆ. ಓ ಮೈ ಗಾಡ್. ಕೂಡ್ರು ಸಹ ಅಂತರ ಬರಲ್ವೇ. ಒಂದ್ಸತಿ ಊಹೆ ಮಾಡಿ ನೋಡ್ಕೊಳ್ರಿ. ಅದಕ್ಕೆ ದೇವರು ಹೇಳೋದು, ಹಣದ ಹಿಂದೆ ಹೋಗುವಂತವರ ಜೀವಿತ ಅತಿ ಘೋರವಾಗಿರ್ತದೆ. ಇವನ ಹಣವನ್ನು ಒದ್ಕೊಂಡ, ದೇವರನ್ನ ಬಿಟ್ಬಿಟ್ಟ. ಒಂದು ವೇಳೆ ಅವನೇನಾದ್ರೂ ಅಕಸ್ಮಾತ್ ತಪ್ಪು ಮಾಡಿದ್ರು ಯೇಸು ಸ್ವಾಮಿ ಹತ್ರ ಹೋಗಿ, ಅಪ್ಪ ನಿನ್ನ ನಿಡ್ಕೊಂಡ್ಬಿಡೋಕೆ ನಾನೇ ಕಾರಣ ಅಪ್ಪ ಅಂತ ಹೇಳ್ಬಿಟ್ಟಿದ್ರೆ, ಆಗ ಯೇಸು ಸ್ವಾಮಿ ಒಂದೇ ಮಾತಾಡಿದ್ರು, ಪರವಾಗಿಲ್ಲ ಇಸ್ಕೊಳ್ತಾ ಇದ್ದ, ನಾನ್ ಸೇವೆ ಮಾಡಲಿಕ್ಕೆ ತಯಾರಿಯಾಗಿ ಹೋಗು, ನಾನು ಇದೇ ಮಾಡೋದೀಗ, ನಾನ್ ಸಾಯ್ಬೇಕು ಅಂತಾನೆ ಬಂದಿರೋದು, ಪರವಾಗಿಲ್ಲ ಸೈತಾನ ಉಪಯೋಗ ಮಾಡ್ದ ಅಂತ ಹೇಳಿ ಅವನ ಕ್ಷಮಿಸ್ಬಿಡ್ತಾ ಇದ್ರಲ್ಲ. ಅವನು ಮಾಡಿದ ತಪ್ಪೇನು? ಹಣದ ಹಿಂದೆ ಹೋದಾಗ ಆ ಹಣ ಅವನ ನೇಣಿಗೆ ಕರೆದುಕೊಂಡೋಯ್ತು. ಆ ನೇಣು ಅವನ ಹಾಕೊಂಡಂತ ಕೊಂಬೆಯೂ ಸಹ ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ. ಉಳಿದು ಕೆಳಗೆ ಬಿದ್ದಾಗ ಅವನ ಹೊಟ್ಟೆ ಒಡೆದು, ಅವನು ಏನು ಕೆಟ್ಟದೆಲ್ಲ ತುಂಬ್ಕೊಂಡಿತ್ತಲ್ಲ, ಹೊಟ್ಟೆ ಒಡೆದು ಅದ್ರ ಎಲ್ಲ ಸಮೇತ ಸುರಿತದಂತೆ. ವಾಕ್ಯ ಹಂಗೆ ಇರ್ತದೆ ನೋಡ್ರಿ. ಹೊಟ್ಟೆ ಹೊಡೆದು ಕರುಳುಗಳೆಲ್ಲ ಹೊರಗೆ ಸುರಿತಂತೆ. ಅಲ್ಲೆಲ್ಲೂಯ್ಯ. ಪ್ರಿಯ ಸಹೋದರ ಸಹೋದರಿ, ನೀನು ಯಾರನ್ನ ಒದ್ದುಕೊಳ್ತಾ ಇದೆಯಾ? ನಿನಗೆ ಮುಖ್ಯವಾದವರು ಯಾರು? ಹಣವನ್ನ ಇಲ್ಲ ದೇವರ? ನೀನು ಯಾರನ್ನ ಒದ್ದುಕೊಂಡು ನಡೀತೀಯೋ ನಿನ್ನ ಆಶೀರ್ವಾದ ಅಲ್ಲೇ ಇರ್ತದೆ, ನಿನ್ನ ಶಾಪವು ಅಲ್ಲೇ ಇರ್ತದೆ. ನೀನು ಹಣದ ಹಿಂದೆ ಹೋಗೋದಾದ್ರೆ ನಿನಗೆ ಶಾಪ ನಿನಗಾಗಿ ಕಾದಿರ್ತದೆ. ಇನ್ವಿಟೇಷನ್ ಕೊಟ್ಟಿರ್ತದೆ. ನಿನ್ನ ಹಣದಿಂದ ಹೋಗಿದ ತಕ್ಷಣನೇ ಮದುವೆ 2 ತಿಂಗಳಿದ್ದಂಗ್ಲೇನೆ ನಿಮ್ಮ ಮನೆಗಳಿಗೆ ಬಂದು ಇನ್ವಿಟೇಷನ್ ಕೊಡ್ತಾರೆ, ನನ್ನ ಮಗಳ ಮದುವೆ, ನನ್ನ ಮಗನ ಮದುವೆ ಬರ್ರಿ ಅಂತ. ಅದೇ ರೀತಿನೇ ನೀನ್ ಯಾವ ಕ್ಷಣ ನೀನ್ ಹಣದ ಹಿಂದೆ ಕಾಲಿಟ್ಟು ಆ ಕ್ಷಣನೇ ಮರಣವು ಸಹ ನಿನ್ಗೆ ಇನ್ವಿಟೇಷನ್ ಕೊಟ್ಟೈತೆ. ಅಲ್ಲಿ ಕಾಯ್ತಾ ಇರ್ತೀನಿ ಬಂದ್ಬಿಡಿ ಟೈಮ್ಗೆ. ಅಲ್ಲೆಲ್ಲೂಯ್ಯ. ರೋಗ ಇನ್ವಿಟೇಷನ್ ಕೊಡ್ತದೆ, ನಾನ್ ನಿನ್ಗೋಸ್ಕರ ಅಲ್ಲಿ ಕಾಯ್ತಾ ಇರ್ತೀನಿ, ಈ ಬಾಧೆ ನೀನ್ ಅಲ್ಲಿ ಬಂದಿದ ತಕ್ಷಣ ಪ್ರಪ್ಪಂತೆ ನಿನ್ ದೇಹದೊಳಗೆ ಹೋಗ್ಬಿಡ್ತೀನಿ, ಅವಾಗ ನಿನ್ನ ಒಳಗಡೆ ನಾನು ವಾಸ ಮಾಡ್ತೀನಿ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ನಿನ್ನ ಜೀವಿತವನ್ನ, ನಿನ್ನ ಲೈಫ್ ಅನ್ನ ದೇವರಿಗೆ ಅಂಟುಕೊಂಡು ನಡಿ. ನೀನ್ ಯಾವಾಗ ದೇವರಿಗೆ ಅಂಟುಕೊಂಡು ನಡೀತೀಯೋ ನಿನ್ನನ್ನ ದೇವರಿಗೆ ಎಲ್ಲಾ ಅಪಾಯಗಳಿಂದ ತಪ್ಪಿಸಿ ನಿನ್ನನ್ನ ಕಾಪಾಡ್ತಾನೆ. ಅಲ್ಲೆಲ್ಲೂಯ್ಯ. ನಿನ್ಗೊಂದು ಮರಣ ಬರ್ತಾ ಇದ್ರು ಸಹ ನೀನು ದೇವರನ್ನೇ ಒದ್ದುಕೊಂಡು ನಡೆಯುವಾಗ ನಿನ್ನ ಜೀವಿತವನ್ನ ಆ ಮರಣದಿಂದ ದೇವರು ತಪ್ಪಿಸ್ತಾನೆ, ಒಂದು ಅಪಾಯದಿಂದ ತಪ್ಪಿಸ್ತಾನೆ, ಒಂದು ರೋಗದಿಂದ ತಪ್ಪಿಸ್ತಾನೆ. ಇವತ್ತು ಯೇಸು ಸ್ವಾಮಿ ತಂದೆಯಾದ ದೇವರನ್ನೇ ಒದ್ದುಕೊಂಡ ನಿಮಿತ್ತವಾಗಿ ಆ ಮರಣವು ಸಹ, ಆ ನರಕವು ಸಹ ದೇವರನ್ನ ಕಟ್ಟ ಹಾಕಲಿಕ್ಕೆ ಆಗ್ಲೇ ಇಲ್ಲ.
ಪೌಲ ಸೀಲರನ್ನ ಕಟ್ಟಾಕಿದಂತ ಆ ಸೆರೆಮನೆ ಅವರ ದೇವರನ್ನೇ ಹೊಂದಿಕೊಂಡ ನಿಮಿತ್ತವಾಗಿ ಅವರನ್ನ ಕಟ್ಟಾಕಲಿಕ್ಕೆ ಆ ಸೆರೆಮನೆ ಆಗ್ಲಿ ಅವರ ಬೇಡಿಗಳಾಗ್ಲಿ ಆಗ್ಲೇ ಇಲ್ಲ. ಪೇತ್ರನ ಎರಡು ಕೈಗಳು ಎರಡು ಕಾಲುಗಳಿಂದ ಅವರ ಸರಪಣಿಗಳನ್ನ ಕಟ್ಟಾಕಿರ್ತಾರೆ. ಅವನು ದೇವರನ್ನೇ ಹೊಂದಿಕೊಂಡಿದ್ದ ನಿಮಿತ್ತವಾಗಿ ಆ ಸರಪಣಿ ಆಗ್ಲಿ ಅವರ ಸೆರೆಮನೆ ಆಗ್ಲಿ ಅವನು ಒಂದೇ ಸ್ಥಳದಲ್ಲಿ ಇರಲಿಕ್ಕೆ ಬಿಡಲೇ ಇಲ್ಲ. ಹಲ್ಲೆಲೂಯಾ. ದೇವರನ್ನು ಹೊಂದಿಕೊಂಡಂತ ಡ್ಯಾನಿಯೇಲನು ಅವನು ಸಿಂಹದ ಗವಿಗೆ ಬೀಳ್ತಾನೆ, ಹಾಕಲ್ಪಡ್ತಾನೆ ದುಷ್ಟ ಜನಗಳ ನಿಮಿತ್ತವಾಗಿ. ಆದರೆ ಅವನು ದೇವರನ್ನೇ ಹೊಂದಿಕೊಂಡ ನಿಮಿತ್ತವಾಗಿ ಆ ಒಂದು ಹೊಟ್ಟೆ ಹಸಿದಿ ನಿಂತಂತ ಆ ಸಿಂಹವು ಸಹ ಇವನ ಮಗ ದೇವರನ್ನ ಹೊಂದಿಕೊಂಡಂತವನು ಇವನ ಮುಟ್ಟಿದ್ರೆ ದೇವರನ್ನ ನನ್ನ ಮುಟ್ಟಿದ್ರೆ ಬಡದ್ ಬಾಯಿ ಹಾಕ್ತಾರೆ. ಆ ಸಿಂಹನು ಅವನ ಮುಟ್ಲಿಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ದೇವರನ್ನೇ ಹೊಂದಿಕೊಂಡ ನಿಮಿತ್ತವಾಗಿ ಅವರು ಬೆಂಕಿ ಬಿದ್ದು ಸಹ ಆ ಬೆಂಕಿ ಅವ್ರನ್ನ ಸುಡ್ಲಿಲ್ಲ. ಹಲ್ಲೆಲೂಯಾ. ನೀನು ದೇವರನ್ನು ಹೊಂದಿಕೊಂಡು ನಡೆಯೋದಾದ್ರೆ ಈ ಲೋಕದಿಂದ ಬರುವ ಸಮಸ್ಯೆಗಳು, ರೋಗಗಳು, ವ್ಯಾಧಿಗಳು, ಏನೇ ಪ್ರಾಬ್ಲಮ್ಗಳು ಬಂದ್ರು ಅವ್ಯಾವು ನಿಮ್ಮನ್ನ ಮುಟ್ಟಕ್ಕಾಗಲ್ಲ. ಪ್ರಿಯ ಸೋದರ ಸೋದರಿ, ಇಂದು ನಿನ್ನ ಜೀವಿತ ಬದಲಾಗಬೇಕು. ದೇವರೊಬ್ಬರನ್ನೇ ಹೊಂದಿಕೊಂಡು ನಿನ್ನ ಜೀವಿತ ಅಷ್ಟೇ. ನೀನ್ ಯಾವಾಗ ದೇವರಲ್ಲಿ ದೃಢವಾಗಿರ್ತೀಯೋ ನಿನ್ನ ಪ್ರತಿ ಸಾರಿ ನಿನ್ನ ಕೆಳಕ್ಕೆ ಬೀಳಿಸ್ತಾ ಇದ್ರು, ಅವಮಾನ ಪಡಿಸ್ತಾ ಇದ್ರು, ನೀನ್ ದೇವರಿಗಾಗಿ ನಿಲ್ಲುವ ರೀತಿಯಲ್ಲಿ ನಿಲ್ತೇ ನಿಲ್ತೀಯ. ಹಲ್ಲೆಲೂಯಾ. ಅಲ್ಲೇ ಬದಲಾವಣೆ ಆಗಲ್ಲ. ಬಿದ್ರು ಈಗ ನನ್ನ ಕಳೆದ್ರು ಅಂತ ಅಂದ್ಬಿಟ್ಟು ಅದೇನೋ ವಿಚಿತ್ರ ಹೋಗ್ಬಿಡ್ತದೇನೋ. ಸ್ಟ್ರೈಟ್ ಆಗಿ ಹುಟ್ಟುವಂತ ಬದಲು ನಾನು ಹಿಂಗೆ ಕಾಚ್ ಬಿಡ್ತೀನಿ ಅಂತ ಹುಡ್ತದ? ಇಲ್ಲ. ಬಿದ್ರಿನ ಸ್ವಭಾವ ಏನು? ಸ್ಟ್ರೈಟ್ ಆಗಿ ಹುಟ್ಟದೆ ಆದ್ರೆ ಬಿದ್ರಿನ ಸ್ವಭಾವ. ನಿನ್ ಲೈಫ್ ಹಂಗೆ ಇರ್ಬೇಕ್ರಿ. ನೀನು ದೇವರಲ್ಲಿ ಕರೆಕ್ಟ್ ಆಗಿ ಬೇರೆ ಇರೋದಾದ್ರೆ ನೀನು ದೇವರಲ್ಲಿ ಯಾರೇ ಏನೇ ಬಂದ್ರು ಮತ್ತೆ ಪದೇ ಪದೇ ನಿನ್ನ ಬೀಳಿಸ್ತಾ ಇದ್ರು, ಅವಮಾನ ಪಡಿಸ್ತಾ ಇದ್ರು, ನಿನ್ನ ಕೀಳಾಗಿ ನೋಡ್ತಾ ಇದ್ರು. ನಿನಗೆ ಒಂದೇ ಗುಣ ಗೊತ್ತಿರೋದು, ನಾನು ದೇವರಲ್ಲಿ ಸ್ಟ್ರೈಟ್ ಆಗಿ ಬೆಳಿಬೇಕು. ಹಲ್ಲೆಲೂಯಾ. ಸೈತಾನನ ಗುಣ ಹೆಂಗೆ ಅಂದ್ರೆ, ನಾವು ಸೈತಾನಲ್ಲೇ ಬೇರೆ ಇರೋದಾದ್ರೆ ಅರ್ಧಾರ ಇಡ್ತೀವಿ, ಹಿಂಗೊಂದ್ಸಲಿ ಹುಡ್ತೀವಿ, ಹಿಂಗೊಂದ್ಸಲಿ ಹುಡ್ತೀವಿ, ಹಿಂಗೊಂದ್ಸಲಿ ಹುಡ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಿನ್ನ ಜೀವಿತವನ್ನ ಹೊಂಗೆ ಮರದ ಮರವಾಗಿರಕೂಡದು. ನಿನ್ನ ಜೀವಿತ ಒಂದು ಬಿದಿರಿನ ರೀತಿಯಲ್ಲಿ, ಬಿದಿರು ಅಷ್ಟೊಂದು ಸಾಮಾನ್ಯ ಅನ್ಕೊಳಕ್ ಹೋಗ್ಬೇಡ್ರಿ. ಇವತ್ತು ಬಿದಿರಿನಿಂದಲೇ ಎಷ್ಟೋ ಜನಗಳು ಉದ್ಧಾರ ಆಗ್ತಾ ಇದ್ದಾರೆ, ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಎಲ್ಲಿದ್ಯೋ ನಿನ್ನ ಮನಸ್ಸು ಅಲ್ಲೇ ಇರ್ತದೆ. ಈಗ ತೀರ್ಮಾನ ಮಾಡ್ರಿ, ದೇವರೇ ನನ್ನ ಗಂಟೆಲ್ಲ ನೀನೇ ಸ್ವಾಮಿ, ನನ್ನ ಗಂಟೆಲ್ಲ ನೀನೇ ಸ್ವಾಮಿ, ನನ್ನ ಗಂಟೆಲ್ಲ ನಿನ್ನ ಪರಲೋಕನೇ ಅಪ್ಪ, ನಿನಗಾಗಿ ಬದುಕೋದೇ ನನ್ನ ಗಂಟು ಸ್ವಾಮಿ. ನೀನ್ ಯಾವಾಗ ಇದನ್ನ ನಿರ್ಧಾರ ತೆಗೆದುಕೊಳ್ತೀಯೋ ನಿನ್ನ ಲೈಫ್ ಅಲ್ಲಿ, ಈ ವರ್ಷದ ಕೊನೆಯ ದಿವಸದಲ್ಲಿ 4 ದಿನಗಳು ಬಾಕಿ ಇದೆ. ಈ ದಿನ ಅರ್ಧ ದಿನ ಮುಗಿದೋಯ್ತು, ಇನ್ನ 3 ವಾರ ದಿನ ಇದೆ. 3 ವಾರ ದಿನ ನಿಮಗಾಗಿ ದೇವರು ಒಂದು ಅಮೂಲ್ಯವಾಗಿ ಕೊಟ್ಟಿದ್ದಾರೆ. ಈ 3 ವಾರ ದಿವಸ ವ್ಯರ್ಥವಾಗಿ ಕಳೆದಲ್ಲಿ ಎಲ್ಲಿ ಸೊರೋಗ್ಬೇಕು ಅಲ್ಲಿ ಸೊರೋಗ್ರಿ, ಎಲ್ಲಿ ಬದಲಾಗಬೇಕು ಅಲ್ಲಿ ಬದಲಾಗ್ರಿ, ಎಲ್ಲಿ ದೇವರನ್ನ ಒದ್ದುಕೊಳ್ಬೇಕು ಅಲ್ಲಿ ಒದ್ದುಕೊಳ್ರಿ. ನಿನ್ನ ದೇವರು ನಿನಗೆ ಬೇಕಾದದನ್ನ ಸರಿಯಾದ ಗಳಿಗೆಗೆ ದೇವ್ರು ಬಿಡುಗಡೆ ಮಾಡ್ತಾನೆ. ನೀ ಕೇಳಿದ ಟೈಮ್ಗೆ ದೇವ್ರು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲರೂ ಮೊಣಕಾಲಾಕಿ ಪ್ರಾರ್ಥನೆಗಳನ್ನ ಮಾಡೋಣ. ನಾವಿರುವಂತಹ ಸ್ಥಳದಲ್ಲಿ ಕೆಳಗಿಳಿದು ನಾವು ಮೊಣಕಾಲಾಕಿ ಪ್ರಾರ್ಥನೆಗಳನ್ನ ಮಾಡೋಣ. ರಬು ಶಿಖಿರಿ ಹಂದಲ ರಬು ದರಮಾನ ಬರಂ ದಲಮಾನವ ಶಿಬಿರಿಗಡ ದರಮ. ಇವತ್ತು ನಿಮ್ಮ ಹೃದಯದ ಆಳದಿಂದ ಒಪ್ಪಿಸಿಕೊಡ್ರಿ. ಹೌದಪ್ಪ, ನನ್ನನ್ನ ನಾನು ಒಪ್ಪಿಸಿ ಕೊಡ್ತಾ ಇದ್ದೀನಿ ದೇವರೇ. ಓ ರಿಕಾಡದ ರಮಾನವ ಶಿಬಿರಿಗಡದ ರಬ ರಬ ಬಾಬಾ ಬಾಬಾ ಬಾಬಾ. ಓ ರಬಾ ಬಾಬಾ 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 ಬಾಬಾ. ರಿಕಾಡದ ರಬಾ ಬಾಬಾ ಬಾಬಾ ಬಾಬಾ. ಓಡಕಲಬು ಶಿಬಿರಿಗಡದ ರಬದ ರಬು ದರಮಾನ ಬಾಬಾ ರಿಕಾಡದ ರಬ ಬಾಬಾ. ಶಿಬಿಲಿಗಡದ ರಿಕರಬುದು ರಬು ದರಮಾನ ಬದ ರಿಬಡದ ರಿಕರಬ ರಿನ ನ ನ ನ ನ ನ ನ ನ ನ ನ. ಒಪ್ಪಿಸಿಕೊಡಿ.
ತನ್ನವನ್ನ ನಾನು ಇನ್ನೊಂದು ಮುಂದೆ ಒತ್ತಿಕೊಳ್ಳೋದಿಲ್ಲ ದೇವರೇ. ನಿನಗೆ ಕೊಡಬೇಕಾದ ಘನತೆ ಗೌರವವನ್ನು ನಾನು ಕೊಡ್ತೀನಿ ದೇವರೇ. ನನ್ನನ್ನು ಕ್ಷಮಿಸು ದೇವರೇ. ಈ ಲೋಕದ ಆಸ್ತಿಯು ಗತಿಸಿ ಹೋಗುತ್ತದೆ. ಲೋಕದ ಆಸ್ತಿಯು ಪಾಪವು ಹಸುರಾಗಿ ಮರಣವನ್ನು ಅಡಿಯುತ್ತದೆ ಅಪ್ಪ. ನನಗೆ ಅಂತ ಜೀವಿತ ಬೇಡ. ನನಗೆ ನೀನು ಬೇಕು ಸ್ವಾಮಿ. ನನಗೆ ನೀನು ಬೇಕು ರಾಜನೇ. ನಿನ್ನನ್ನ ಒತ್ತುಕೊಂಡು ನಡೆಯುವಂತೆ ನಮಗೆ ಕಲಿಸಿಕೊಡು ಕರ್ತನೇ. Thank you, Holy Spirit of God. Thank you, Jesus, Lord. Raba raba shibiri garada raba. Udadali karada raba raba raba. Rika laba shadari karada raba. Riba ba 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 rika raba raba ba 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 ba. Oh, rika raba raba ba 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 ba. Rika raba raba udri handala raba una shadara raba. Oh, rika raba 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 raba. Rina na 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 ba 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 ba. ಒಪ್ಪಿಸಿಕೊಡಿ ಬಿಡದಂತೆ ಒಪ್ಪಿಸಿಕೊಡಿ. ಯೇಸುವೇ, ಪ್ರತಿಯೊಬ್ಬೊಬ್ಬರ ವಿಜ್ಞಾಪನೆಗಳನ್ನ ಕೇಳು ಕರ್ತನೆ. ಅವರಿಗೆ ಮುಂದಿರುವಂತ ಅಪಾಯಗಳನ್ನ ತಪ್ಪಿಸು ಕರ್ತನೆ. ಮುಂದಿರುವಂತ ಎಲ್ಲಾ ತೊಂದರೆಗಳನ್ನ ತಪ್ಪಿಸು ಕರ್ತನೆ. ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಕರ ಬಿಡುಗಡೆ ಆಗಲಿ ಅಪ್ಪ. ಅದ್ಭುತಗಳನ್ನ ಜರುಗಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರ ಜೀವಿತ ಈಗಲೇ ಬದಲಾಗಲಿ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು. ಕರಗಳನ್ನ ಮೇಲೆತ್ತಿದವರಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಇವರ ಜೀವಿತದಲ್ಲಿ ರಾಜ ಏನೆಲ್ಲ ಇದುವರೆಗೂ ತಡೆಯಾಗಿತ್ತು, ಯಾರ್ಯಾರೆಲ್ಲ ರಾಜ ಲೋಕದ ಇಚ್ಛೆಗಳನ್ನ, ಶಾರೀರಿಕವಾದ ಇಚ್ಛೆಗಳನ್ನ, ಹಣವನ್ನ, ಆಸ್ತಿಯನ್ನ, ದೇವರೇ ಬಲವನ್ನ, ಜ್ಞಾನವನ್ನ, ಮನುಷ್ಯರನ್ನ ಒದ್ದುಕೊಂಡು ಇದುವರೆಗೂ ನಡೆದ್ರು, ಇಂದು ಇವತ್ತು ನಿನ್ನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ ಅಪ್ಪ. ಇನ್ನು ಮುಂದೆ ನಿನ್ನನ್ನೇ ಒದ್ದುಕೊಂಡು ನಡೆಯುವಂತೆ ಅವರಿಗೆ ಕೃಪೆ ಮಾಡಿಕೊಡು ಸ್ವಾಮಿ. ನಿನ್ನ ಫಲವನ್ನ, ನಿನ್ನ ಜಯದ ಸಂಕೇತವನ್ನ ಪ್ರತಿಯೊಬ್ಬೊಬ್ಬರಿಗೆ ತೋರ್ಪಡಿಸು. ಎಲ್ಲಾರು ನಿನ್ನ ಜೀವಿತವನ್ನ ದೇವರೇ ಒದ್ದುಕೊಂಡು ಅವರು ಜೀವಿಸುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ಆಶೀರ್ವದಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೀನಿ ತಂದೆ. ಆಮೇನ್ ಆಮೇನ್.